ಜೀವದಾಯಿ ಮಣ್ಣ. ಮೂರು ದಿನದ ಸಂತೆಯ ಮುಗಿಸಿ, ಮೂರು ದಿನದ ಸಂತೆಯ ಮುಗಿಸಿ ಸೇರುವರೆಲ್ಲ ಈ ಮಣ್ಣ. ಸೇರುವ ಚಲನ ಜೀವದ ಮರಣ, ಜೀವ ಜೀವದಾಯಿ ಮಣ್ಣ. ಸೃಷ್ಟಿಯ ಚಲನ ಜೀವದ ಮರಣ, ಜೀವ ಜೀವದಾಯಿ ಮಣ್ಣ. ಕಾಡಲಿ ಹುಟ್ಟಿದ ಕೋಗಿಲೆಯ ಧ್ವನಿಯೇ ಮಿಗಿಲೆಂದಾಡುವರು. ಕಾಡಲಿ ಹುಟ್ಟಿದ ಕೋಗಿಲೆಯ ಧ್ವನಿಯೇ ಮಿಗಿಲೆಂದಾಡುವರು. ಕೆಸರಲಿ ಹುಟ್ಟಿದ ತಾವರೆಯ ದೇವರ ಮುಡಿಯಲಿ ಮುಡಿಸುವರು. ಕೆಸರಲಿ ಹುಟ್ಟಿದ ತಾವರೆಯ ದೇವರ ಮುಡಿಯಲ್ಲಿ ಮುಡಿಸುವರು. ಎಲ್ಲಿದೆ ಎಣ್ಣ ಮಡಿಮೈಲಿಗೆಯು ಸೃಷ್ಟಿಯ ಮೂಲ ಈ ಮಣ್ಣ. ಎಲ್ಲಿದೆ ಎಣ್ಣ ಮಡಿಮೈಲಿಗೆಯೋ ಸೃಷ್ಟಿಯ ಮೂಲ ಈ ಮಣ್ಣ. ಮೂರು ದಿನದ ಸಂತೆಯ ಮುಗಿಸಿ, ಮೂರು ದಿನದ ಸಂತೆಯ ಮುಗಿಸಿ ಸೇರುವರೆಲ್ಲ ಈ ಮಣ್ಣ. ಸೇರುವರೆಲ್ಲ ಈ ಮಣ್ಣ. ಸೃಷ್ಟಿಯ ಚಲನ ಜೀವದ ಮರಣ, ಜೀವ ಜೀವದಾಯಿ ಮಣ್ಣ. ಸೃಷ್ಟಿಯ ಚಲನ ಜೀವದ ಮರಣ, ಜೀವ ಜೀವದಾಯಿ ಮಣ್ಣ. ಜಾತಿ ಧರ್ಮ ಮಡಿಮೈಲಿಗೆಯ ಭೇದ ಭಾವ ಈ ಮಣ್ಣಿಗಿಲ್ಲ. ಜಾತಿ ಧರ್ಮ ಮಡಿಮೈಲಿಗೆಯೋ ಭೇದ ಭಾವ ಈ ಮಣ್ಣಿಗಿಲ್ಲ. ಬಡವ ಬಲ್ಲಿದ ಧನಿಕನೆಂಬ ಮೇಲು ಕೀಳು ಈ ಮಣ್ಣಿಗಿಲ್ಲ. ಬಡವ ಬಲ್ಲಿದ ದಲಿತನೆಂಬ ಮೇಲು ಕೀಳು ಈ ಮಣ್ಣಿಗಿಲ್ಲ. ಯಾರೇ ಬಿತ್ತಿದರು ಫಲವನ್ನು ಕೊಡುವ ಪಾವನವಾದ ಈ ಮಣ್ಣ. ಯಾರೇ ಬಿತ್ತಿದರು ಫಲವನ್ನು ಕೊಡುವ ಪಾವನವಾದ ಈ ಮಣ್ಣ. ಮೂರು ದಿನದ ಸಂತೆಯ ಮುಗಿಸಿ, ಮೂರು ದಿನದ ಸಂತೆಯ ಮುಗಿಸಿ ಸೇರುವರೆಲ್ಲ ಈ ಮಣ್ಣ. ಸೇರುವರೆಲ್ಲ ಈ ಮಣ್ಣ. ಸೃಷ್ಟಿಯ ಚಲನ ಜೀವದ ಮರಣ, ಜೀವ ಜೀವದಾಯಿ ಮಣ್ಣ. ಸೃಷ್ಟಿಯ ಚಲನ ಜೀವದ ಮರಣ, ಜೀವ ಜೀವದಾಯಿ ಮಣ್ಣ. ಹೆಣ್ಣನ್ನು ಪೂಜಿಸೋ ಜನರಿವರು ಅವಳ ನೋವನ್ನು ಮರೆಯುವರು. ಹೆಣ್ಣನ್ನು ಪೂಜಿಸುವ ಜನರಿವರು ಅವಳ ನೋಡನು ಮರೆಯುವರು. ಹೆಣ್ಣನ್ನು ಪೂಜಿಸೋ ಜನರಿವರು ಅವಳ ನೋವನ್ನು ಮರೆಯುವರು. ಹೆಣ್ಣನ್ನು ಪೂಜಿಸುವ ಜನರಿವರು ಅವಳ ನೋವನ್ನು ಮರೆಯದಿರು. ಕವನ ಬರೆಯುವ ಕವಿಯವನು ಕಾಮದ ಕಣ್ಣಲ್ಲಿ ನೋಡುವನು. ಕವನ ಬರೆಯುವ ಕವಿಯವನು ಕಾಮದ ಕಣ್ಣಲ್ಲಿ ನೋಡುವನು. ಹೆಣ್ಣೆ ಇರಲಿ ಗಂಡೇ ಇರಲಿ ಸಮಾನ ಸೃಷ್ಟಿಯು ಈ ಮಣ್ಣ. ಸಣ್ಣೆ ಇರಲಿ ಗಂಡೇ ಇರಲಿ ಸಮಾನ ಸೃಷ್ಟಿಯು ಈ ಮಣ್ಣ. ಮೂರು ದಿನದ ಸಂತೆಯ ಮುಗಿಸಿ, ಮೂರು ದಿನದ ಸಂತೆಯ ಮುಗಿಸಿ ಸೇರುವರೆಲ್ಲ ಈ ಮಣ್ಣ. ಸೇರುವರೆಲ್ಲ ಈ ಮಣ್ಣ. ಸೃಷ್ಟಿಯ ಚಲನ ಜೀವದ ಮರಣ, ಜೀವ ಜೀವದಾಯಿ ಮಣ್ಣ. ಸೃಷ್ಟಿಯ ಚಲನ ಜೀವದ ಮರಣ, ಜೀವ ಜೀವದಾಯಿ ಮಣ್ಣ. ಜೀವ ಜೀವದಾಯಿ ಮಣ್ಣ. ಜೀವ ಜೀವದಾಯಿ ಮಣ್ಣ. ರೋಷನ್ ಕಡೆ ಕೊಡು ಟೋಪಿ. ಬರ್ರಿ ಮೇಡಮ್, ಕೋರಸ್ ಕೊಡು ಬರ್ರಿ. ಸರ್ ನಮ್ಗೆ ಸುಮ್ಮ ಜಿ ಹಚ್ಚಿವ್ ನೋಡು. ಹೌದಿಲ್ರಿ? ಎಲ್ಲಿ ತಗೊಂಡ್ರಿ ಮೇಡಮ್ ಇದು? ಇಲ್ಲೇ ತಗೋ, ಇವ್ರದ್ದು ಫುಲ್. ಯಾವ್ದು ಸಾಂಗ್ ಹೇಳ್ರಿ ಸರ್? ಹೊರಗಡೆಯಿಂದ ಎಲ್ಲ ಜನ ಬರ್ಬೇಕು ಸರ್. ಈಗಿಲ್ಲ ಅಂದ್ರೆ ಮತ್ತೆ ಟೈಮ್ ಕಾರ್ಯಕ್ರಮ ಸರ್ ಇದು. ಹೌದು ಸರ್, ನಾವು 4 ಟ್ರೈನಿಂಗ್ ಮಾಡಿದ್ರು 4 ಹಂಗೆ ಎಕ್ಸಾಮ್ ಇದ್ದಿದ್ರೆ ಕೊಡ್ತಾನೆ ಇರಲಿಲ್ಲಲ್ಲ. ಎಲ್ರಿ ದೇಶಕೋಶಗಳ ತಿಳಿದು
ಜಗದ ದುಃಖಗಳ ಅರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ಗೌತಮ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ. ಗೌತಮ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ದೇಶಕೋಶಗಳ ತಿಳಿದು ಜಗದ ದುಃಖಗಳ ಅರಿತು, ದೇಶಕೋಶಗಳ ತಿಳಿದು ಜಗದ ದುಃಖಗಳ ಅರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ಗೌತಮ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ರಣರಂಗದಿ ರಕ್ತವ ನೋಡಿ ಮನದಲ್ಲಿ ಯೋಚನೆ ಮಾಡಿ, 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 ಸಾಯುವವರೆಗೂ ಖಡ್ಗವ ತೊರೆದ ಅಶೋಕ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ಅಶೋಕ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ಹೆಣ್ಣು ಗಂಡು ಒಂದು ಸಮ ಶಿಕ್ಷಣ ಪಡೆಯಿರಿ ಎಂದು, 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 ಸ್ವಾಭಿಮಾನವೇ ಶ್ರೇಷ್ಠವೆಂದ ಪೆರಿಯರ್ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ಪೆರಿಯರ್ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ದೇವರು ದಿಂಡಿರು ಸುಳ್ಳು ಶಾಸ್ತ್ರ ಪುರಾಣ ಪಳ್ಳು, ದೇವರು ದಿಂಡಿರು ಸುಳ್ಳು ಶಾಸ್ತ್ರ ಪುರಾಣ ಪೊಳ್ಳು, ದೇವರು ದಿಂಡಿರು ಸುಳ್ಳು ಶಾಸ್ತ್ರ ಪುರಾಣ ಪಳ್ಳು, ದೇವರು ದಿಂಡಿರು ಸುಳ್ಳು ಶಾಸ್ತ್ರ ಪುರಾಣ ಪೊಳ್ಳು, ಸ್ವಾಭಿಮಾನವೇ ಶ್ರೇಷ್ಠವೆಂದ ಪೆರಿಯರ್ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ತಂದೆ ಪೆರಿಯಾರ್ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ಮಾನವರೆಲ್ಲರೂ ಒಂದು ಭೇದವು ಸಲ್ಲದು ಎಂದು, 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 ಸಂವಿಧಾನವ ಬರೆದು ಕೊಟ್ಟ ಅಂಬೇಡ್ಕರ್ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ಬಾಬಾ ಅಂಬೇಡ್ಕರ್ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ದೇಶಕೋಶಗಳ ತಿಳಿದು ಜಗದ ದುಃಖಗಳ ಅರಿತು, ದೇಶಕೋಶಗಳ ತಿಳಿದು ಜಗದ ದುಃಖಗಳ ಅರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ಗೌತಮ ಬುದ್ಧ ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ. ಅದಕ್ಕೆ ಇಂದು ತಪ್ಪೇ ಇಲ್ಲ ಸಂಘರ್ಷ.
ಮಾನವರಾಗೋಣ ನಾವು ಮಾನವರಾಗೋಣ 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 ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹಿಂದೂ ಮುಸಲ್ಮಾನ್ ಪಾರಸಿ ಕ್ರೈಸ್ತ 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 ಎಲ್ಲವೂ ಆಗಿ ಒಡಕಿಗೆ ಸಾಗಿ ಬದುಕಿಯು ಸತ್ತು ಇರುವುದು ಸಾಕು ಮಾನವರಾಗೋಣ ನಾವು ಮಾನವರಾಗೋಣ 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 ಅಡ್ಡಗೋಡೆಯನ್ನೊಡೆಯುತ್ತ ನಡೆದು ಶೋಷಣೆ ಬೇರನ್ನು ಕಿತ್ತು ಎಸೆದು ಅಡ್ಡಗೋಡೆಯನ್ನೊಡೆಯುತ್ತ ನಡೆದು ಶೋಷಣೆ ಬೇರನ್ನು ಕಿತ್ತು ಎಸೆದು ಸೋದರರೆಲ್ಲರೂ ಒಟ್ಟಾಗಿ ಕೂಡುತ್ತ ಸವಿಯನ್ನೆಲ್ಲ ಸವಿಯೋಣ ಬನ್ನಿ ಮಾನವರಾಗೋಣ ನಾವು ಮಾನವರಾಗೋಣ 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 ಮಾನವರಾಗೋಣ ಬನ್ನಿ ಮಾನವರಾಗೋಣ ಎಲ್ಲರಿಗಿರಲಿ ನಿಲ್ಲಲು ನೆರಳು ಎಲ್ಲ ಮಕ್ಕಳಿಗೂ ಎಲ್ಲರಿಗಿರಲಿ ನಿಲ್ಲಲು ನೆರಳು ನೆರಳು ಎಲ್ಲ ಮಕ್ಕಳಿಗೂ ಕುಡಿಯಲು ಹಾಲು ಹಾಸಲು ಹೊದೆಯಲು ಇರಲಿ ಬಟ್ಟೆ ನೆಮ್ಮದಿ ಉಕ್ಕಲಿ ಎಲ್ಲರೆಂದು ಮಾನವರಾಗೋಣ ನಾವು ಮಾನವರಾಗೋಣ 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 ಭೇದವನರಿಯದು ನೀಲಿಯ ಗಗನ ಒಂದೇ ಮಣ್ಣಿಂದೆಲ್ಲರ ಜನನ 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 ಒಂದೇ ದಿಕ್ಕಿನಲ್ಲೆಲ್ಲರ ಪಯಣ ಒಂದೇ ದಿಕ್ಕಿನಲ್ಲೆಲ್ಲರ ಪಯಣ ನುಡಿಯಲಿ ಮಿಡಿಯಲಿ ಅಂತಃಕರಣ ಮನವರಾಗೋಣ ನಾವು ಮನವರಾಗೋಣ 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 ಬನ್ನಿ ಮನವರಾಗೋಣ ಬನ್ನಿ ಮನವರಾಗೋಣ ಬರ್ರಿ ಬರ್ರಿ ಸಂವಿಧಾನಿಕ ಸದೃಢ ಭಾರತದ ಸಂಕಲ್ಪಕ್ಕಾಗಿ ಎನ್ನುವ ಘೋಷವಾಕ್ಯದೊಂದಿಗೆ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ವತಿಯಿಂದ ನಿನ್ನೆ ಮತ್ತು ಇವತ್ತು ರಾಜ್ಯ ಬಂಧುತ್ವ ಅಧಿವೇಶನವನ್ನು ಹಮ್ಮಿಕೊಳ್ಳಲಾಗಿದ್ದು ಎರಡನೇ ದಿನದ ಅಧಿವೇಶನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಅಭಿಮಾನದಿಂದ ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಈಗ ನಮ್ಮನ್ನೆಲ್ಲ ರಂಜಿಸಲಿದ್ದಾರೆ ದಾವಣಗೆರೆ ರಾಮಯ್ಯ ಮಂಡ್ಯ ಗಂಗಮ್ಮಗೆ ಗುಡಿ ಕಟ್ಟಿಸಿ. ಈ ಒಂದು ವೇದಿಕೆ ಅಡಿನಲ್ಲಿ ರಾಮಯ್ಯ ಸರ್ ಅವರು ಒಂದು ಹೋರಾಟದ ಗೀತೆಯನ್ನು ಆಡುವ ಮೂಲಕ ನಮ್ಮನ್ನೆಲ್ಲರ ಹೋರಾಟದ ಹಾದಿಗೆ ಇಳಿಸಲಿದ್ದಾರೆ. ಅವರಿಗೆ ಈಗ ಧನ್ಯವಾದಗಳು. ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಹರಕೆ ಕಟ್ಟಿ ಕೋಳಿ ಕುರಿ ಕುಯ್ಯುವ ಯುಗ ಹೊರಟು ಹೋಯಿತು ಅಂತೇಳಿ ನಾವು 80ರ ದಶಕದಿಂದ ಹಾಡ್ಕೊಂಡು ಬಂದಿದ್ದೀವಿ. ಆದರೆ ಈಗ ಮತ್ತೆ ಅದೇ ದಾರಿಗೆ ಮರಳಿ ಹೋಗ್ತಾ ಇದ್ದೀವಿ. ಆತಂಕದ ವಿಚಾರ. ಈ ಗೀತೆಯನ್ನು ಕೇಳಿ. ರಾಮಲಿಂಗಂ ಅವರ ರಚನೆಯ ಗೀತೆ. ಎರಡು ವರ್ಷದಿಂದ ಕೊರೋನಾ ಅಂದ್ಬಿಟ್ಟು ಯಾವ ಹಬ್ಬನೂ ಆಚರಿಸಿರಲಿಲ್ಲ. ಈ ವರ್ಷ ಕಳೆದ ಒಂದು ತಿಂಗಳಿಂದ ಎಲ್ಲ ಹಳ್ಳಿಗಳಲ್ಲೂ ಮಾರಮ್ಮನ ಹಬ್ಬ, ಬೀರಮ್ಮನ ಹಬ್ಬ, ಮಂಚಮ್ಮನ ಹಬ್ಬ, ಯುಗಾದಿ ಹಬ್ಬ ಇವೆಲ್ಲ ಮಾಡಿಕೊಂಡು ಅದೆಷ್ಟು ಕುರಿಗಳು ಕೋಳಿಗಳು ಬಲಿಯಾದವು ಗೊತ್ತಿಲ್ಲ. ಲಕ್ಷಾಂತರ ಕುರಿಗಳು, ಮೇಕೆಗಳು, ಕೋಳಿಗಳೆಲ್ಲ ಬಲಿ ತಗೊಂಡಿದ್ದೀವಿ. ಎಲ್ಲ ದೇವ್ರಿಗೂ ಹರಕೆ ಹೊತ್ತಿದ್ದೀವಿ. ನಮಗೇನು ಒಳ್ಳೇದಾಯಿತು ಅನ್ನೋದು ಮುಂದಿನ ಪ್ರಶ್ನೆ. ಹಾಗಿದೆಯಾ, ಯಾಕೆ ಹೀಗೆ ಮಾಡ್ತಿದ್ದೀವಿ ಅನ್ನೋ ಒಂದು ಚಿಂತನೆಗೆ ಒಳಪಡಿಸುವಂತಹ ಒಂದು ಗೀತೆ ಗಂಗಮ್ಮಗೆ ಗುಡಿ ಕಟ್ಟಿಸಿ. ರೆಡಿನಾ? ಶುರು ಮಾಡೋಣ. ಶುರು ಮಾಡಿ ಸರ್. ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಅರಕೆ ಕಟ್ಟಿ ಕೋಳಿ ಕುರಿ ಕುಯ್ಯುವ ಯುಗ ಹೊರಟು ಹೋಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಅರಕೆ ಕಟ್ಟಿ ಕೋಳಿ ಕುರಿ ಕುಯ್ಯುವ ಯುಗ ಹೊರಟು ಹೋಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಏಳು ಕುದುರೆ ರಥವೇರಿ ಸೂರ್ಯ ಬರುವನೆಂದು ಹೇಳಿ ಇಂದ್ರನೆಂಬನ್ಯಾವನೋ ಮಳೆ ಸುರಿಸುವನೆಂದು ಹೇಳಿ ನಂಬಿಸುವ ಆಳು ಕಾಲ ತೀರಿ ಹೋಯಿತು. ಆಳು ಕಾಲ ತೀರಿ ಹೋಯಿತು. ಬೀದಿಯಲ್ಲಿ ಜ್ಞಾನವೇ ತುಂಬಿ ತುಳುಕಿತು. ಬೀದಿಯಲ್ಲಿ ಜ್ಞಾನವೇ ತುಂಬಿ ತುಳುಕಿತು. ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಹರಕೆ ಕಟ್ಟಿ ಕೋಳಿ ಕುರಿ ಕುಯ್ಯುವ ಯುಗ ಹೊರಟು ಹೋಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಎತ್ತಿನ ಕೊಂಬಿನ ಮೇಲೆ ಲೋಕವಿದೆ ಎಂಬ ಮಾತು, ಆದಿಶೇಷ ನಡೆಯ ಮೇಲೆ ಭೂಮಿ ನಿಂತ ಆ ಮಾತು, ಸದ್ದಡಗಿ ನಿಜ ಬಣ್ಣ ಗೊತ್ತಾಯಿತು. ನಿಜ ಬಣ್ಣ ಗೊತ್ತಾಯಿತು. ಅರೆ ಸದ್ದು ಅಡಗಿ ನಿಜ ಬಣ್ಣ ಗೊತ್ತಾಗೋಯ್ತು. ಸದ್ದು ಅಡಗಿ ನಿಜ ಬಣ್ಣ ಗೊತ್ತಾಯಿತು. ಬೀದಿಯಲ್ಲಿ ಅಕ್ಷರವೇ ತುಂಬಿ ತುಳುಕಿತು. ಬೀದಿಯಲ್ಲಿ ಅಕ್ಷರವೇ ತುಂಬಿ ತುಳುಕಿತು. ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಹರಕೆ ಕಟ್ಟಿ ಕೋಳಿ ಕುರಿ ಕುಯ್ಯುವ ಯುಗ ಹೊರಟು ಹೋಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಮೋಡ ಮುಸುಕಿ ಮಿಂಚಿದಾಗ ತಾತನ ಮಾತನ್ನೆ ನಂಬಿ ಚಟೀರೆಂದು ಸಿಡಿಯಲು ಗುರುಗುಜಮನ ನೆನೆಯಲೆಂಬ ಮೂಢ ನಂಬಿಕೆಗಳ ಕಾಲ ತೀರಿ ಹೋಯಿತು. ಮೂಢ ನಂಬಿಕೆಗಳ ಕಾಲ ತೀರಿ ಹೋಯಿತು. ಬೀದಿಯಲ್ಲಿ ಜ್ಞಾನವೇ ಬೆಳಗುತ್ತಿರುವುದು. ಬೀದಿಯಲ್ಲಿ ಜ್ಞಾನವೇ ಬೆಳೆಯುತ್ತಿರುವುದು. ಗಂಗಮ್ಮಗೆ ಗುಡಿ ಕಟ್ಟಿಸಿ ಮಾರಮ್ಮಗೆ ಹರಕೆ ಕಟ್ಟಿ ಕೋಳಿ ಕುರಿ ಕುಯ್ಯುವ ಯುಗ ಹೊರಟು ಹೋಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಶೂದ್ರ ಜನರು ಅಕ್ಷರಗಳ ನೋಡಬಾರದೆಂಬುದಳಿದು ಹೆಣ್ಣು ಮಕ್ಕಳೋದಬಾರದೆಂಬ ಮಾತು ದೂರ ಸರಿದು ಪಂಚಾಂಗವೇ ದಿಕ್ಕಿಲ್ಲದೆ ಆರಿ ಹೋಯಿತು. ಪಂಚಾಂಗವೇ ದಿಕ್ಕಿಲ್ಲದೆ ಆರಿ ಹೋಯಿತು. ಹಳೆಯ ಪಂಚಾಂಗವೇ ದಿಕ್ಕಿಲ್ಲದೆ ಎಗರಿ ಹೋಯಿತು. ಹಳೆಯ ಪಂಚಾಂಗವೇ ದಿಕ್ಕಿಲ್ಲದೆ ಎಗರಿ ಹೋಯಿತು. ಬೀದಿಯಲ್ಲಿ ಜ್ಞಾನವು ತುಂಬಿ ತುಳುಕಿತು. ಬೀದಿಯಲ್ಲಿ ಜ್ಞಾನವು ತುಂಬಿ ತುಳುಕಿತು. ಗಂಗಮ್ಮಗೆ ಹರಕೆ ಕಟ್ಟಿ ಮಾರಮ್ಮಗೆ ಹರಕೆ ಕಟ್ಟಿ ಕೋಳಿ ಕುರಿ ಕುಯ್ಯುವ ಯುಗ ಹೊರಟು ಹೋಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಹೊಸ ಓದಿನಿಂದ ಲೋಕವೇ ಬದಲಾಯಿತು. ಧನ್ಯವಾದಗಳು. ಬಂಧುಗಳೇ, ಕೋಳಿ ಕುರಿಯನ್ನು ಆಹಾರಕ್ಕಾಗಿ ಕೊಯ್ದರೆ ಅದು ತಪ್ಪಲ್ಲ. ಯಾವುದನ್ನ
ಈ ಹಾಡು ಹೇಳ್ತಿದೆ ಅಂತಂದರೆ, ಹಿಂದಿನ ಕಾಲದಲ್ಲಿ ಅರಕೆ ಕಟ್ಕೊಂಡು 101 ಕ್ವಾಣ ಕಡಿಯೋದು, 21 ಆಡು ಕಡಿಯೋದು, 18 ಕೋಳಿ ಕುಯ್ಯೋದು ಶಾಸ್ತ್ರದಲ್ಲಿ ಉಡ್ತು ಅಂತ. ಆವಾಗ ಚೆನ್ನಾಗಿರೋದನ್ನು ತಿನ್ಕೊಂಡು ಬಾಕಿದೆಲ್ಲ ಕಾಡಿಗೆ ಎಸಿತಿದ್ರು. ಅದನ್ನು ಹಿಂಸೆ ಅಂತೇಳಿ ಕರೆಯುವಂಥದ್ದು. ಆದರೆ ಕೆಲವರು ಅರ್ಥೈಸ್ತಾರೆ, ಹಿಂಸೆ ಮಾಡಬಾರ್ದು ಅಂತಂದರೆ ನೀವು ಕೋಳಿ ತಿಂತೀರಿ, ಕುರಿ ತಿಂತೀರಿ ಅಂತ. ಕೋಳಿ ಕುರಿ ತಿನ್ನೋದು ಹಿಂಸೆ ಅಲ್ಲ. ತಿನ್ಲಿಕ್ಕಲ್ದೇನೆ ವ್ಯಾಪಾರಕ್ಕಾಗಿ ಮಾಡೋದಿದೆಯಲ್ಲ, ಅದು ಹಿಂಸೆ. ಇವತ್ತು ಮೋದಿಯವರ ಗೌರ್ಮೆಂಟ್ ಬಂದ ಮೇಲೆ ದನವನ್ನು ಹೆಚ್ಚು ಹೆಚ್ಚು ಕತ್ತರಿಸಿ ಬೀಫನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಿ ಅತ್ಯಧಿಕ ಲಾಭವನ್ನು ಗಳಿಸಿರುವಂಥದ್ದು ಭಾರತ ದೇಶ. ಇದು ಹಿಂಸೆ. ತಿನ್ನೋರಿಗೆ ನೀವು ತಿನ್ನಬೇಡಿ, ಹತ್ತೀನಿ ಇತ್ತೀನಿ ಅಂತಾರಲ್ಲ, ಅದು ಹಿಂಸೆ. ಮನಸ್ಸಿಗೆ ಇರಿಟೇಟ್ ಆಗುವ ರೀತಿಯಲ್ಲಿ ಕಾನೂನುಗಳನ್ನ ಮಾಡುವಂಥದ್ದು, ಮಾತಾಡುವಂಥದ್ದು, ಬೈಯುವಂಥದ್ದು, ಇದು ಹಿಂಸೆ. ಹಿಂಸೆಯನ್ನು ನಾವು ಅರ್ಥೈಸ್ಕೊಳ್ಬೇಕಾಗಿದೆ ಬಂಧುಗಳೇ. ಹಾಗೆ ಮತ್ತೊಂದು ಗೀತೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು. ಹಲೋ ಬಂಧುಗಳೇ, ನಮಸ್ಕಾರ. ನೀವು ಜಾಗೃತಿ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಭಾಳ ಜನ ವಿಡಿಯೋ ಮಾಡೋದಕ್ಕೆ ಸ್ಟೇಜ್ ಮುಂದೆ ಕೂಡ ಬರ್ತಾ ಇದ್ದೀರಿ. ಪರವಾಗಿಲ್ಲ, ನಿಮ್ಮ ಖುಷಿಗೆ ನಮಗೆ ಸಂತೋಷ ಆಗ್ತಾ ಇದೆ. ಆದರೆ ನಾನು ನಿಮಗೊಂದು ವಿಷಯ ಹೇಳ್ತೀನಿ. ಸತೀಶ್ ಶುಗರ್ಸ್ ಅವಾರ್ಡ್ಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ, SLJ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಮಾನವ ಬಂಧುತ್ವ ವೇದಿಕೆದೇ ಒಂದು ಫೇಸ್ಬುಕ್ ಪೇಜ್ ಇದೆ. ಇದೆಲ್ಲ ಪೇಜ್ಗಳಲ್ಲಿ ಲೈವ್ ಆಗ್ತಾ ಇದೆ ವಿತ್ ಆಡಿಯೋ, ಚೆನ್ನಾಗಿರುವಂಥ ಕ್ವಾಲಿಟಿಯಲ್ಲೇ ಬರ್ತಾ ಇದೆ. ನೀವು ಲಿಂಕ್ ಶೇರ್ ಮಾಡಿದ್ರೆ ಸಾಕು, ಅಥವಾ ನೀವು ಲಿಂಕ್ ಸೇವ್ ಮಾಡಿ ಇಟ್ಕೊಂಡ್ರೆ ಸಾಕು, ನೀವು ಯಾವಾಗ ಬೇಕಾದರೂ ಕೇಳ್ಬೋದು. ನೀವು ಮುಂದೆ ಬಂದು ವಿಡಿಯೋ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದಿರೋರು ಸ್ವಲ್ಪ ಜನ ಇರ್ಬೋದು, ಒಂದು 100 ಜನ ಇದ್ದರೆ 1,00,000 ಜನರಿಗೆ ಈ ಮೆಸೇಜ್ ಮುಟ್ಟಿಸೋದಕ್ಕೆ ನಮಗೆ ಸಾಧ್ಯ ಇದೆ. ಆದ್ದರಿಂದ ದಯವಿಟ್ಟು ಇಷ್ಟು ಚಾನಲ್ಗಳನ್ನು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಚಾನಲನ್ನು ನಿಮ್ಮ ಬಂಧುಗಳಿಗೆ ಶೇರ್ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ತಾವು ಪ್ರಚಾರ ಕೊಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಸಿದ್ಧಲಿಂಗಯ್ಯನವರ ಒಂದು ಗೀತೆ, ಎಲ್ಲಿದೆ ನಿಮ್ಮ ಧರ್ಮ, ಪುರಾಣ, ಶಾಸ್ತ್ರ, ಬಾವುಟದಲ್ಲಿದೆಯಾ, ಗುಡಿ ಗೋಪುರದಲ್ಲಿದೆಯಾ ಅಂಥೇಳಿ ಒಂದು ಗೀತೆಯನ್ನು ಅವರು ಬರೀತಾರೆ. ಸುಂಟರ ಗಾಳಿಗೆ ಸಿಕ್ಕಿ ತರತಾರ ನಡುಗುವ ಗುರುಮಠದ ಧ್ವಜದಲ್ಲಿ ಧರ್ಮವಿಲ್ಲ. ಸುಂಟರ ಗಾಳಿಗೆ ಸಿಕ್ಕಿ ತರತಾರ ನಡಗುವ ಗುರುಮಠದ ಧ್ವಜದಲ್ಲಿ ಧರ್ಮವಿಲ್ಲ. ಧರ್ಮ ಇರುವುದು ಮಾನವನ ಹೃದಯದಲ್ಲಿ. ಮನುಷ್ಯನನ್ನ ಮನುಷ್ಯನಂತೆ ನೋಡುವುದು, ಮನುಷ್ಯರು ಮತ್ತೊಬ್ಬ ಮನುಷ್ಯರನ್ನ ಗೌರವಿಸುವುದಿಲ್ಲ, ಅದು ಧರ್ಮ ಅಂತೇಳಿ. ಅಲ್ಲೆಲ್ಲೋ ಧ್ವಜದಲ್ಲಿ ಧರ್ಮ ಇದೆ, ಭಗವದ್ಧ್ವಜದಲ್ಲಿ ಧರ್ಮ ಇದೆ ಅನ್ನುವಂಥ ಬೂಟಾಟಿಕೆಯ ಮಾತುಗಳನ್ನು ಹಾಡುವಂಥ ಮೂರ್ಖರಿಗೆ ಇವತ್ತು ಹೇಳಬೇಕಾಗಿದೆ. ಸುಂಟರ ಗಾಳಿಗೆ ಸಿಕ್ಕಿ ತರತಾರ ನಡಗುವ ಗುರುಮಠದ ಧ್ವಜದಲ್ಲಿ ಧರ್ಮವಿಲ್ಲ. ಮೂಳೆ ತುಂಬಿದ ಹಣೆಗೆ ಸೊಟ್ಟ ಸೊಟ್ಟಕ್ಕೆ ಬಳೆದ ನಾಮ ವಿಭೂತಿಯಲ್ಲಿ ಧರ್ಮವಿಲ್ಲ. ನಾಮ ವಿಭೂತಿಯಲ್ಲಿ ಧರ್ಮವಿಲ್ಲ. ಸುಂಟರ ಗಾಳಿಗೆ ಸಿಲುಕಿ ತರತರ ನಡುಗುವ ಗುರುಮಠದ ಧ್ವಜದಲ್ಲಿ ಧರ್ಮವಿಲ್ಲ. ಮೂಳೆ ತುಂಬಿದ ಹಣೆಗೆ ಸೊಟ್ಟ ಸೊಟ್ಟಕ ಬಳೆದ ನಾಮ ವಿಭೂತಿಯಲ್ಲಿ ಧರ್ಮವಿಲ್ಲ. ನಾಮ ವಿಭೂತಿಯಲ್ಲಿ ಧರ್ಮವಿಲ್ಲ. ದಾರ ರುದ್ರಾಕ್ಷಿಗಳ ಭಾರ ಬಿಗಿತಕ್ಕೆ ಬೆದರಿ ದೂರ ಸೆರೆಯುತ್ತಲಿವುದು ನೈಜ ಧರ್ಮ. ದೂರ ಸೆರೆಯುತ್ತಲಿವುದು ನೈಜ ಧರ್ಮ. ಜಾಗಟೆಯ ಆರ್ಭಟಕ್ಕೆ ಬೌನಾಸಿ ಹಬ್ಬರಕ್ಕೆ, ಜಾಗಟೆಯ ಆರ್ಭಟಕ್ಕೆ ಬೌನಾಸಿ ಹಬ್ಬರಕ್ಕೆ ಕಿವಿಯೊಡೆದು ಓಡುತ್ತಿದೆ ಬಿದ್ದು ಧರ್ಮ. ಕಿವಿಯೊಡೆದು ಓಡುತ್ತಿದೆ ಬಿದ್ದು ಧರ್ಮ. ಸುಂಟರ ಗಾಳಿಗೆ ಸಿಕ್ಕಿ ತರತಾರ ನಡಗುವ ಗುರುಮಠದ ಧ್ವಜದಲ್ಲಿ ಧರ್ಮವಿಲ್ಲ. ಮೂಳೆ ತುಂಬಿದ ಹಣ್ಣೆಗೆ ಸೊಟ್ಟ ಸೊಟಕ ಬಳೆದ ನಾಮ ವಿಭೂತಿಯಲ್ಲಿ ಧರ್ಮವಿಲ್ಲ. ನಾಮ ವಿಭೂತಿಯಲ್ಲಿ ಧರ್ಮವಿಲ್ಲ. ನಿಜದರ ಹರಿಯದವ ಹಾಕಿಕೊಳ್ಳುವನು ಕೊನೆಗೆ ಶಿವದಾರ ಜನಿವಾರ ಗಳಿಗೆ ನೇಣು. ಶಿವದಾರ ಜನಿವಾರ ಗಳಿಗೆ ನೇಣು. ಅಂದ ಭಕ್ತನ ಬುದ್ಧಿ ಗುಡಿಯ ಕೆಂಗಲ್ಲಿನಲ್ಲಿ ಜಜ್ಜಿ ಪುಡಿಯಾಗುತ್ತಿದೆ, ಇದುವೆ ಸತ್ಯ. ಜಜ್ಜಿ ಪುಡಿಯಾಗುತ್ತಿದೆ, ಇದುವೆ ಸತ್ಯ. ಸುಂಟರ ಗಾಳಿಗೆ ಸಿಲುಕಿ ತರತಾರ ನಡಗುವ ಗುರುಮಠದ ಧ್ವಜದಲ್ಲಿ ಧರ್ಮವಿಲ್ಲ.
ಮೂಳೆ ತುಂಬಿದ ಹಣೆಗೆ ಸೊಟ್ಟ ಸೊಟ್ಟಕ್ಕೆ ಬಳೆದ ನಾಮ ವಿಭೂತಿಯಲ್ಲಿ ಧರ್ಮವಿಲ್ಲ. ಅರೆರೆರೆರೆ ನಾಮ ವಿಭೂತಿಯಲ್ಲಿ ಧರ್ಮವಿಲ್ಲ. ಒಂದೊಂದು ಜೀವದಲ್ಲೂ ಎದೆಯಂತರಾಳದಲ್ಲೂ ಅಡಗಿವುದು ಪರಿಶುದ್ಧ ಧರ್ಮ ಸತ್ವ, ಅಡಗಿವುದು ಪರಿಶುದ್ಧ ಧರ್ಮ ಸತ್ವ. ಒಂದೊಂದು ಜೀವದಲ್ಲೂ ಎದೆಯಂತರಾಳದಲ್ಲೂ ಅಡಗಿವುದು ಪರಿಶುದ್ಧ ಧಮ್ಮ ಸತ್ವ, ಅಡಗಿಹುದು ಪರಿಶುದ್ಧ ಧಮ್ಮ ತತ್ವ. ಅಂದ ಭಕ್ತನ ಬುದ್ಧಿ ಗುಡಿಯ ಕೆಂಗಲ್ಲಿನಲ್ಲಿ ಜಜ್ಜಿ ಪುಡಿಯಾಗುತ್ತಿದೆ ಇದುವೆ ಸತ್ಯ. ಜಜ್ಜಿ ಪುಡಿಯಾಗುತ್ತಿದೆ ಇದುವೆ ಸತ್ಯ. ತುಂಟರ ಗಾಡಿಗೆ ಸಿಕ್ಕಿ ತತಾರ ನಡುಗುವ ಕುರುಮಠದ ಧ್ವಜದಲ್ಲಿ ಧರ್ಮವಿಲ್ಲ. ಮೂಳೆ ತುಂಬಿದ ಹಣೆಗೆ ಸೊಟ್ಟ ಸೊಟ್ಟಕ ಬಳೆದ ನಾಮ ವಿಭೂತಿಯಲ್ಲಿ ಧರ್ಮವಿಲ್ಲ. ನಾಮ ವಿಭೂತಿಯಲ್ಲಿ ಧರ್ಮವಿಲ್ಲ. ನಾಮ ವಿಭೂತಿಯಲ್ಲಿ ಧರ್ಮವಿಲ್ಲ. ಬಂಧುಗಳೇ, ಇಲ್ಲಿವರೆಗೆ ನಮ್ಮ ಒಂದು ಒಳ್ಳೆ ಕ್ರಾಂತಿಗೀತೆಯನ್ನು ಆಡಿರ್ತಕ್ಕಂಥ ಸ್ನೇಹಿತರಿಗೆ ಧನ್ಯವಾದಗಳು. ಮಂಜುಳಾ ಮೇಡಮ್ ಅವರು ಸಂಗಾತಿ ಓ ನನ್ನ ಸಂಗಾತಿಯ ಹಾಡನ್ನು ಮತ್ತೊಂದು ಸಲ ಹೇಳ್ಬೇಕು ಅಂತೇಳಿ ಎಲ್ಲ ಪ್ರೇಕ್ಷಕರು ಎಲ್ಲ ಸಂಗಾತಿಗಳು ಕೇಳಿದ್ದಾರೆ. ದಯವಿಟ್ಟು ಮಂಜುಳಾ ಮೇಡಮ್ ಮತ್ತು ನಮ್ಮ ರಾಮಯ್ಯ ಅವರು ಆಡಬೇಕಂತ ಕೇಳ್ಕೊತಾ ಇದ್ದೇನೆ. ಹಲೋ, ಜನಾರ್ದನ್ ಕೆಸರಿಗದ್ದೆಯವರು ರಚನೆ ಮಾಡಿರ್ತಕ್ಕಂಥ ಒಂದು ಗೀತೆ. ಏನು ಜಾತಿಗಳನ್ನು ಮೀರಿ ಹಾಗೆ ಹಟ್ಟಿ ಮೊಹಲ್ಲಗಳನ್ನು ಮೀರಿ ಜಾತೀಯತೆ ಹೋಗಬೇಕು ಅಂದರೆ ಹೆಚ್ಚು ಅಂತರ್ಜಾತಿ ವಿವಾಹಗಳು ಆಗಬೇಕು. ಅದು ಮನಸ್ಸಾರೆ ಮನೆಗಳು ಒಪ್ಪಿ ಇದರ ಪೂರಕವಾಗಿ ಒಂದು ಗೀತೆಯನ್ನು ಜನಾರ್ದನ್ ಕೆಸರಿಗದ್ದೆ ಸರ್ ಅವರು ರಚನೆ ಮಾಡಿಕೊಟ್ಟಿದ್ದಾರೆ. ಪ್ರೀತಿಯ ಗಾಳಿ ಬೀಸುತ್ತಿದೆ ಅಟ್ಟಿ ಮೊಹಲ್ಲಗಳ ನಡುವೆ. ಪ್ರೀತಿಯ ಗಾಳಿ ಬೀಸುತ್ತಿದೆ ಅಟ್ಟಿ ಮೊಹಲ್ಲಗಳ ನಡುವೆ, ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿ, ಓ ನನ್ನ ಸಂಗಾತಿ, ಬಾ ನನ್ನ ಸಂಗಾತಿ, ಓ ನನ್ನ ಸಂಗಾತಿಯೇ. ಪ್ರೀತಿಯ ಗಾಳಿ ಬೀಸುತ್ತಿದೆ ಅಟ್ಟಿ ಮೊಹಲ್ಲಗಳ ನಡುವೆ, ಗಡ್ಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿಯೇ, ಬಾ ನನ್ನ ಸಂಗಾತಿಯೇ. ಪ್ರೀತಿಯ ಗಾಳಿ ಬೀಸುತ್ತಿದೆ ಅಟ್ಟಿ ಮೊಹಲ್ಲಗಳ ನಡುವೆ, ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿಯೇ, ಮಾಡೋಣ ಬಾ ನನ್ನ ಸಂಗಾತಿಯೇ. ಸ್ಪೃಶ್ಯತೆ ಬೇಲಿಗಳು ಜಾತಿ ಧರ್ಮದ ಗೋಡೆಗಳು, ಸ್ಪೃಶ್ಯತೆ ಬೇಲಿಗಳು ಜಾತಿ ಧರ್ಮದ ಗೋಡೆಗಳು, ಎಲ್ಲವ ದಾಟಿ ಎತ್ತರಕ್ಕೆ ಹಾರೋಣ ಬಾ ನನ್ನ ಸಂಗಾತಿಯೇ, ಹಾರೋಣ ಬಾ ನನ್ನ ಸಂಗಾತಿಯೇ. ಅವ್ವನ ಪ್ರೀತಿಗೆ ಕೈ ಮುಗಿದು ಅಪ್ಪನ ಮಮತೆಗೆ ಶರಣೆಂದು, ಅವ್ವನ ಪ್ರೀತಿಗೆ ಕೈ ಮುಗಿದು ಅಪ್ಪನ ಮಮತೆಗೆ ಶರಣೆಂದು, ಹೊಸಿಲ ದಾಟಿ ಬಾ ಹೊಸ ಸಂಬಂಧ ಕಟ್ಟೋಣ ಬಾ ನನ್ನ ಸಂಗಾತಿಯೇ, ಕಟ್ಟೋಣ ಬಾ ನನ್ನ ಸಂಗಾತಿಯೇ. ಪ್ರೀತಿಯ ಗಾಳಿ ಬೀಸುತ್ತಿದೆ ಹಟ್ಟಿ ಮೊಹಲ್ಲಗಳ ನಡುವೆ, ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ
ಸಂಗಾತಿಯೇ ಮಾಡೋಣ ಬಾ ನನ್ನ ಸಂಗಾತಿಯೇ. ನನ್ನ ನಿನ್ನ ಈ ಸ್ನೇಹ ಒಪ್ಪದಿರಬಹುದು ಸಮಾಜ. ನನ್ನ ನಿನ್ನ ಈ ಸ್ನೇಹ ಒಪ್ಪದಿರಬಹುದು ಸಮಾಜ. ತಪ್ಪೆಂದಾದರೆ ಆಗಲಿ ತಪ್ಪು ಮಾಡೋಣ ಬಾ ನನ್ನ ಸಂಗಾತಿಯೇ ತಪ್ಪು ಮಾಡೋಣ ಬಾ ನನ್ನ ಸಂಗಾತಿಯೇ. ನಿನ್ನೆಯ ತಪ್ಪು ಇಂದು ಸರಿ, ಇಂದಿನ ತಪ್ಪು ನಾಳೆ ಸರಿ. ನಿನ್ನೆಯ ತಪ್ಪು ಇಂದು ಸರಿ, ಇಂದಿನ ತಪ್ಪು ನಾಳೆ ಸರಿ. ಕಾಲ ದೇಶಕ್ಕೆ ಬದಲಾಗುವುದು ತಪ್ಪು ಸರಿ ನನ್ನ ಸಂಗಾತಿಯೇ ತಪ್ಪು ಸರಿ ನನ್ನ ಸಂಗಾತಿಯೇ. ಪ್ರೀತಿಯ ಗಾಳಿ ಬೀಸುತ್ತಿದೆ ಅಟ್ಟಿ ಮೊಹಲ್ಲಗಳ ನಡುವೆ. ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿಯೇ ಮಾಡೋಣ ಬಾ ನನ್ನ ಸಂಗಾತಿಯೇ. ಬದಲಾವಣೆಯಲ್ಲಿ ನೋವು ಇದೆ, ಮೌಲ್ಯಗಳ ಸಂಘರ್ಷವಿದೆ. ಬದಲಾವಣೆಯಲ್ಲಿ ನೋವು ಇದೆ, ಮೌಲ್ಯಗಳ ಸಂಘರ್ಷವಿದೆ. ಇಂದಲ್ಲ ನಾಳೆ ಬದಲಾಗುವುದು ಜನಮನ ನನ್ನ ಸಂಗಾತಿಯೇ ಜನಮನ ನನ್ನ ಸಂಗಾತಿಯೇ. ಬದಲಾಗದಿದ್ದರೆ ನಾವಿಂದು ಜಗವ ಬದಲಾಯಿಸುವೆವೆಂದು. ಬದಲಾಗದಿದ್ದರೆ ನಾವಿಂದು ಜಗವ ಬದಲಾಯಿಸುವೆವೆಂದು. ಬದಲಾವಣೆಯು ಶುರುವಾಗುವುದು ನಿಮ್ಮಿಂದಲೇ ನನ್ನ ಸಂಗಾತಿಯೇ ನಮ್ಮಿಂದಲೇ ನನ್ನ ಸಂಗಾತಿಯೇ. ಪ್ರೀತಿಯ ಗಾಳಿ ಬೀಸುತ್ತಿದೆ ಅಟ್ಟಿ ಮೊಹಲ್ಲಗಳ ನಡುವೆ. ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿಯೇ ಮಾಡೋಣ ಬಾ ನನ್ನ ಸಂಗಾತಿಯೇ. ಓ ನನ್ನ ಸಂಗಾತಿಯೇ ಬಾ ನನ್ನ ಸಂಗಾತಿಯೇ ಬಾ ನನ್ನ ಸಂಗಾತಿಯೇ. ಓ ನನ್ನ ಸಂಗಾತಿಯೇ ಬಾ ನನ್ನ ಸಂಗಾತಿಯೇ. ಓ ನನ್ನ ಸಂಗಾತಿಯೇ. ನೋಡಿ ಮಿಕ್ ಕಟ್ಟಾಯ್ತಾ ಇದೆ. ಪ್ರೀತಿಯ ಗಾಳಿ ಬೀಸುವಾಗ ಎಷ್ಟೊಂದು ತೊಡಕಿದೆ ಅಂತ ಈಗಲೇ ಅರ್ಥ ಆಗ್ತದೆ. ಬಂಧುಗಳೇ, ಕುವೆಂಪು ಅವರ ವಿಶ್ವಮಾನವ ಸಂದೇಶವನ್ನ ಸಾರುವಂತ ಒಂದು ಗೀತೆಯನ್ನ ಮಂಡ್ಯ ಮಂಜುನಾಥರವರು ಹಾಡ್ತಾರೆ. ಹಾಡೋಣ ಸರ್. ಸರಿ ಹಲೋ. ಯುಗದ ಕವಿ, ಜಗದ ಕವಿ, ವಿಶ್ವಮಾನವ ಕವಿ ಕುವೆಂಪುರವರು ರಚನೆ ಮಾಡಿರ್ತಕ್ಕಂಥ ಓ ನನ್ನ ಚೇತನ ಗೀತೆಯನ್ನು ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ. ಏ ಹೇ ಹೇ ಓಹೋ ಓ ನನ್ನ ಚೇತನ ಆಗು ನೀ ಅನಿಕೇತನ. 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 ಓ ನನ್ನ ಚೇತನ ಆಗು ನೀ
ಅನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ, ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ನೂರು ಮತದ ಹೊಟ್ಟ ತೋರಿ ಎಲ್ಲ ತತ್ವದೆಲ್ಲೆ ಮೀರಿ, ನೂರು ಮತದ ಹೊಟ್ಟ ತೋರಿ ಎಲ್ಲ ತತ್ವದೆಲ್ಲೆ ಮೀರಿ, ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ, ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಓ ನನ್ನ ಚೇತನ ಆಗು ನೀ ಅನಿಕೇತನ. ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು, ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು. ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಅನಂತ ತಾನಂತವಾಗಿ ಆಗುತ್ತೇನೆ ನಿತ್ಯ ಯೋಗಿ, ಅನಂತ ತಾನಂತವಾಗಿ ಆಗುತ್ತೇನೆ ನಿತ್ಯ ಯೋಗಿ, ಅನಂತ ನೀ ಅನಂತವಾಗು ಆಗು 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 ಅನಂತವಾಗೋ 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 ಅನಂತವಾಗೋ. ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಆಗು ನೀ ಅನಿಕೇತನ, ಆಗು ನೀ ಅನಿಕೇತನ. ಧನ್ಯವಾದಗಳು. ಅಂಜನಪ್ಪ ಅವರು ಹಾಡ್ತಾರೆ. ಈಗ ಬಂಧುಗಳೇ, ಒಂದು ಪ್ರಕಟಣೆ. ನಮ್ಮ ಹಾಡುಗಾರರಾಗಿರುವಂಥ ಮಂಜುಳಾ ಅವರು ರಂಗಭೂಮಿಯ ನಟಿ ಕೂಡ, ಗಾಯಕಿ ಕೂಡ, ಮತ್ತು ಹಾಗೆ ಉತ್ತಮ ಸಂಪನ್ಮೂಲ ವ್ಯಕ್ತಿ ಕೂಡ. ಅವರ ಹುಟ್ಟದ ಹಬ್ಬ ಇವತ್ತು, ಅವರ ಬರ್ತ್ಡೇ. ಅವರ ಬರ್ತ್ಡೇಗೆ ಎಲ್ಲರೂ ಕೂಡ ಕೈ ಎತ್ತಿ ಹಿಂಗೆ ವಿಶ್ ಮಾಡೋಣ. ಅವರ ಮಗ ಮೈಸೂರಿನಿಂದ ಬೈಕ್ನಲ್ಲಿ ರಾತ್ರಿ 12 ಗಂಟೆಯಲ್ಲಿ ಬಂದು ಕೇಕ್ ಕಟ್ ಮಾಡಿ ಅಮ್ಮನಿಗೆ ಪ್ರೀತಿಯಿಂದ ಹುಟ್ಟದಬ್ಬದ ಶುಭಾಶಯಗಳನ್ನ ಹೇಳಿ ಹೋಗಿದ್ದಾರೆ. ನಾವು ರೂಮ್ನಲ್ಲಿ ಹುಟ್ಟದಬ್ಬವನ್ನು ಅವ್ರದ್ದು ಆಚರಣೆ ಮಾಡಿದ್ವಿ. ನಿಮ್ಮೆಲ್ಲರೂ ಕೂಡ ಈ ಸಂದೇಶವನ್ನು ತಿಳಿಸೋಣ ಅಂತೇಳಿ ತಿಳಿಸ್ತೆ. ಈಗ ಅಂಜನಪ್ಪ ಅವರಿಂದ ಮತ್ತೊಂದು ಗೀತೆ. ಬಂಧುತ್ವದ ಗೀತೆಗಳನ್ನು ಪ್ರಸ್ತುತಪಡಿಸಿದ ಎಲ್ಲ ಸಂಗಾತಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಮೊದಲ ದಿನದ ಯಶಸ್ವಿ ಗೋಷ್ಠಿಗಳನ್ನು ನಡೆಸಿ 2ನೇ ದಿನಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ. ಎಲ್ರಿಗೂ ತಮಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, 2ನೇ ದಿನದ ಮೊದಲ ಗೋಷ್ಠಿ ರೈತರು, ಕಾರ್ಮಿಕರು ಮತ್ತು ಸರ್ಕಾರಿ ನೌಕರರ ಸವಾಲುಗಳು. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಡಿ ಚಂದ್ರಶೇಖರಯ್ಯ, ರಾಜ್ಯಾಧ್ಯಕ್ಷರು SC/ST ನೌಕರರ ಸಂಘ, ಇವರು ವಹಿಸ್ಕೋಬೇಕಂತ ಅವರಲ್ಲಿ ಕೇಳ್ಕೋತಾ ಇದ್ದೀನಿ. ಅದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಡುವೆ ಜೈ ಭೀಮ್ ಥರ ನೊಂದವರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡುವಂಥ ಡಿ ಬಾಲನ್ ಸರ್ ಅವರು ವಿಷಯವನ್ನು ಮಂಡಿಸಲಿಕ್ಕೆ ವೇದಿಕೆಗೆ ಆಗಮಿಸಬೇಕು. ಅದೇ ತೆರನಾಗಿ
ಅಲೆಮಾರಿಗಳ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡುವಂಥ ಶ್ರೀಯುತ ಆದರ್ಶ ಯಲ್ಲಪ್ಪ, ಕಾರ್ಯಾಧ್ಯಕ್ಷರು ಕರ್ನಾಟಕ ಅಲೆಮಾರಿ ಬುಡಕಟ್ಟು ಮಹಾಸಭಾ, ಅವರು ಸಹಿತ ವೇದಿಕೆಗೆ ಆಗಮಿಸಕ್ಕಂತ ಕೇಳ್ಕೊತಾ ಇದ್ದೀನಿ. ಹಲೋ ಹಲೋ ಬಂಧುಗಳೇ, ಹೋರಾಟದ ಹಾಡುಗಳ ಪುಸ್ತಕ ದೊರೆಯುತ್ತೆ. 140 ರೂಪಾಯಿ ಪುಸ್ತಕ 100 ರೂಪಾಯಿಗೆ ಸಿಗುತ್ತೆ. ಬೇಕಾದಂಥವ್ರು ಪಡ್ಕೊಳ್ಳಿ. ಮಂಜುಳಾ ಅವರು ಊಟದ ಹಬ್ಬದ ಪ್ರಯುಕ್ತ ಮಧ್ಯಾಹ್ನ ಊಟ ಹಾಕಿಸಿದ್ದಾರೆ ಎಲ್ರಿಗೂ. ಅದೇ ಮಾಮೂಲಿ ಮಾಡ್ತಿದ್ದೀವಲ್ಲ ಅಲ್ಲಿ. ಅಂಜನಪ್ಪ ಲೌಕಿಕರೆ ಮತ್ತು ತಂಡದಿಂದ ಒಂದು ಹಾಡು. ಆತ್ಮೀಯ ಸಂಗಾತಿಗಳೇ, ಇಡೀ ದಿನದ ಒಂದು ಕಾರ್ಯಕ್ರಮದ ಲೈವ್ ಕಾರ್ಯಕ್ರಮ ಯೂಟ್ಯೂಬ್ನಲ್ಲಿ ಪ್ರಸಾರ ಆಗ್ತಿದೆ. SLJ ಮತ್ತು ಸತೀಶ್ ಶುಗರ್ಸ್ ಅವಾರ್ಡ್ಸ್ ಈ ಯೂಟ್ಯೂಬ್ನಲ್ಲಿ ಇಡೀ ದಿನದ ಗೋಷ್ಠಿ ಆಗಿರ್ಬೋದು, ವಿಚಾರಗಳಾಗಿರ್ಬೋದು, ಎಲ್ಲ ಮಾಹಿತಿಯೂ ಕೂಡ ಯೂಟ್ಯೂಬ್ನಲ್ಲಿ ಪ್ರಸಾರ ಆಗ್ತದೆ. ದಯವಿಟ್ಟು ನಿಮ್ಮ ಸಂಗಾತಿಗಳಿಗೆ, ನಿಮ್ಮ ಸಹೋದರ ಸಹೋದರಿಯರಿಗೆ ಆ ಮಾಹಿತಿಯನ್ನು ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಈ ಗೋಷ್ಠಿಯ ಆರಂಭದಲ್ಲಿ ಕುವೆಂಪುರವರ ಒಂದು ಗೀತೆಯನ್ನು ಹಾಡೋದ್ರ ಮೂಲಕ ಈ ಒಂದು ವೇದಿಕೆಯನ್ನು, ಇವತ್ತಿನ ಒಂದು ಗೋಷ್ಠಿಯನ್ನು ಆರಂಭ ಮಾಡೋಣ. ಬಾರಿಸು ಕನ್ನಡ ಢಿಮ್ ಢಿಮವ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು 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 ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಓ ಕನ್ನಡ ಡಿಂಡಿಮವ, ಕನ್ನಡ ಡಿಂಡಿಮವ, ಓ ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಓ ಕನ್ನಡ ಡಿಂಡಿಮವ. ಸತ್ತಂತಿಯರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು. ಸತ್ತಂತಿಯರನ್ನು ಬಡಿದೆಚ್ಚರಿಸು, ಚಾಡುವರನ್ನು ಕೂಡಿಸಿ ವರಿಸು. ಸತ್ತಂತಿಯರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು. ಸತ್ತಂತಿಯರನ್ನು ಕುಣಿದೆಚ್ಚರಿಸು, ಚಾಡುವರನ್ನು ಕೂಡಿಸಿ ವರಿಸು. ಹೊಟ್ಟೆಯ ಕೀಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಹೊಟ್ಟೆಯ ಕೀಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು. ಬಾರಿಸು 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 ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ಜಯಿಸಿವೆ ರಸರುಚಿಯಲ್ಲಿ, ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಚೈಸಿಸಿವೇತರ ಕೃತಿ ಕೃತಿಯಲ್ಲಿ, ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ರಸರುಚಿಯಲ್ಲಿ, ಮೂಡಲಿ ಮಂಗಳ ಮತಿ ಮತಿಯಲ್ಲಿ.
ಜಯಿಸಿವೆ ತರ ರಸ ಋಷಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿರುಸಿ ಸಂತರ ಆದರ್ಶದಲ್ಲಿ ಕವಿರುಸಿ ಸಂತರ ಆದರ್ಶದಲ್ಲಿ ಕವಿರುಸಿ ಸಂತರ ಆದರ್ಶದಲ್ಲಿ ಕವಿರುಸಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಓಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ. ಎಲ್ಲ ಕಲಾವಿದರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವೇದಿಕೆಗೆ ಗಣ್ಯರನ್ನು ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತ ಮಾಡುತ್ತಾ ಡಿ ಬಾಲನ್ ಸರ್ ಅವರು ವಿಷಯ ಮಂಡನೆ ಮಾಡಲಿಕ್ಕೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಇದು ಮೊದಲನೇ ಗೋಷ್ಠಿಯ ಇವತ್ತು ಮೊದಲನೇ ಗೋಷ್ಠಿ ಸಬ್ಜೆಕ್ಟ್ ರೈತರು ಮತ್ತು ಕಾರ್ಮಿಕರು, ರೈತ ಕಾರ್ಮಿಕರು ಮತ್ತು ಸರ್ಕಾರಿ ನೌಕರರ ಸವಾಲುಗಳು. ಅಂದರೆ ರೈತರು, ಕಾರ್ಮಿಕರು, ಸರ್ಕಾರಿ ನೌಕರರಂದರೆ ಅವರು ಕೂಡ ಕಾರ್ಮಿಕರೇ. ಅಂದರೆ ಕಾರ್ಮಿಕರಂದರೆ 3 ವಲಯದಲ್ಲಿ ಕೆಲಸ ಮಾಡ್ತಾರೆ. ಒಂದು ಕೃಷಿ ವಲಯ, ಅಗ್ರಿಕಲ್ಚರಲ್ ಸೆಕ್ಟಾರ್. ಎರಡನೇದು ಸರ್ವಿಸ್ ಸೆಕ್ಟಾರ್, ಅಂದರೆ ಸೇವೆ ವಲಯ. ಮೂರನೇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟಾರ್, ಉತ್ಪಾದನೆ ವಲಯ. ಕೃಷಿ ವಲಯದಲ್ಲಿ 42%, ಸೇವೆ ವಲಯದಲ್ಲಿ 32%, ಉತ್ಪಾದನಾ ವಲಯದಲ್ಲಿ 25-26%, ಕೃಷಿ 42, ಎಲ್ಲ ಸೇರಿದರೆ 100% ಆಗುತ್ತೆ. ಈ 3 ವಲಯದಲ್ಲಿ ಸುಮಾರು ಎಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. 42 ಕೋಟಿ ಜನರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 3 ವಲಯದಲ್ಲಿ ಸೇರಿ 42 ಕೋಟಿ. ಅವ್ರ ಕುಟುಂಬ ಸೇರಿದರೆ ಎಲ್ಲ ಈ ದುಡಿಯುವ ವರ್ಗದವರು 100 ಕೋಟಿ ಜನ, ಅಪ್ರಾಕ್ಸಿಮೇಟ್ಲಿ 100 ಕೋಟಿ ಜನ. ಈಗ ಕಾನೂನಿನಲ್ಲಿ ಕಾರ್ಮಿಕರ ಬಗ್ಗೆ ಏನು ಹೇಳುತ್ತದೆ ಅನ್ನೋದು ಒಂದು ಪ್ರಶ್ನೆ. ಕಾರ್ಮಿಕರ ಬಗ್ಗೆ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, BJPನವ್ರು ಏನು ಹೇಳ್ತಾರೆ, ಕಮ್ಯುನಿಸ್ಟ್ ಏನು ಹೇಳ್ತಾರೆ, ಪೆರಿಯಾರ್ ಏನು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ, ಮಾರ್ಕ್ಸ್ ಏನು ಹೇಳ್ತಾರೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತದೆ. ಸೊ ಅದಕ್ಕೆ ಹೋಗೋಕ್ಕೆ ಮೊದಲು ಧರ್ಮಗಳು ಏನು ಹೇಳುತ್ತದೆ ಕಾರ್ಮಿಕರ ಬಗ್ಗೆ. ಅಂದರೆ ಇಡೀ ದೇಶವನ್ನು ಕಟ್ಟಿದ್ದು ಕಾರ್ಮಿಕರು. ಕಟ್ಟಿದರೆ ನಾಡು, ಕಟ್ಟಿಲ್ಲ ಅಂದರೆ ಕಾಡು. ನಾಡನ್ನು ಕಾಡಾಗಿ ಕಟ್ಟಿದ್ದು ಇದು ದುಡಿಯುವ ಜನರ ಕೈಗಳೇ. ಮುಂಬೈ, ಬೆಂಗಳೂರು ಭಾರಿ ಸುಂದರವಾಗಿದೆ. ಕಾರಣ ಅಲ್ಲಿರೋ ವಿಶ್ವಸುಂದರಿಗಳಲ್ಲ, ನಮ್ಮೂರು ಹೆಣ್ಣುಮಕ್ಕಳು ಅಲ್ಲಿ ಮರಳು ಇಟಿ ಎಲ್ಲ ತೆಗೆದು ಕಟ್ಟಿದ್ದು. ಪೌರ ಕಾರ್ಮಿಕರ ಹೆಣ್ಣು ಮಕ್ಕಳು ಅದನ್ನು ಸ್ವಚ್ಛಗೊಳಿಸೋದ್ರಿಂದ ಸುಂದರವಾಗಿದೆ. ಬೆಂಗಳೂರಲ್ಲಿ ವಿಧಾನಸೌಧ ಭಾರಿ ಚೆನ್ನಾಗಿದೆ,
ಫಾರಿನರ್ಸ್ ಅಲ್ಲಿ ಬಂದರೆ ಅಲ್ಲಿ ನಿಂತ್ಕೊಂಡು ಫೋಟೋ ಕೂಡ ತಗೊಳ್ತಾರೆ. ಆದರೆ ವಿಧಾನಸೌಧ ನೋಡಿದರೆ ಬಂಡೆ ಹೊಡೆಯುವಾಗ ಎಷ್ಟು ಜನ ಸತ್ತರು, ಅದನ್ನು ಕಟ್ಟುವಾಗ ಎಷ್ಟು ಜನ ಸತ್ತರು, ಅವರು ರಕ್ತ ಬೆವರು ಕೂಡ ಆ ವಿಧಾನಸೌಧದಲ್ಲಿ ಕಾಣ್ತಾ ಇದೆ. ಅಂದರೆ ಪ್ರತಿ ಕಟ್ಟಡದಲ್ಲಿ ನಾಡಲ್ಲಿನೂ ಕಾರ್ಮಿಕರು ರಕ್ತ ಮತ್ತು ಬೆವರೇ ಇಡೀ ದೇಶ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಸೊ ಈ ಕಾರ್ಮಿಕರ ಬಗ್ಗೆ ಧರ್ಮಗಳು ಏನು ಹೇಳುತ್ತದೆ? ಇಸ್ಲಾಂ ಧರ್ಮ ಹುಟ್ಟಿದ್ದು 606ನೇ ಇಸ್ವಿಯಲ್ಲಿ, ಅಂದರೆ ಅದರ ಸಚ್ಚರಿತ್ರ 1400 ವರ್ಷ. ಒಬ್ಬ ಮನುಷ್ಯ ಕೆಲಸ ಮಾಡಿ ಬೆವರು ಒಣಗೋಗಕ್ಕೆ ಮೊದಲೇ ಕೂಲಿ ಕೊಟ್ಬಿಡ್ಬೇಕು ಅನ್ನೋದು ಇಸ್ಲಾಮಿಕ್ ಧರ್ಮ ಹೇಳುತ್ತದೆ. ಕ್ರೈಸ್ತ ಧರ್ಮ ಏನು ಹೇಳುತ್ತದೆ? ಮಾಲಿಕ್ ನಂಬವನು ದೇವ್ರ ಥರ, ದೇವ್ರಿಗೆ ಕೊಡೋ, ಜೀಸಸ್ ಕೊಡೋ ಮರ್ಯಾದೆ ಮಾಲೀಕನಿಗೆ ಕೊಡಬೇಕೆಂದು ಕ್ರೈಸ್ತ ಧರ್ಮ ಹೇಳುತ್ತದೆ. ಅಂದರೆ ಹಿಂದೂ ಧರ್ಮ ಏನು ಹೇಳುತ್ತದೆ? ಈಗ ಸರ್ವಿಸ್ ಸೆಕ್ಟರ್, ಕೃಷಿ ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇದು ಕೆಲಸ ಮಾಡೋರು ಶೂದ್ರರು ಮತ್ತು ಪಂಚಮರು. ಶೂದ್ರರು ಪಂಚಮರು ಹುಟ್ಟಿರೋದೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಸೇವೆ ಮಾಡೋಕ್ಕೆ ಹುಟ್ಟಿದ್ದಾರೆ ಅಂದು ಹಿಂದೂ ಧರ್ಮ ಹೇಳುತ್ತದೆ. ಅದು ಮನುನಲ್ಲಿನೂ ಇದೆ, ರಾಮಾಯಣದಲ್ಲಿನೂ ಇದೆ, ಮಹಾಭಾರತದಲ್ಲಿನೂ ಇದೆ, ವೇದಗಳಲ್ಲಿ ಕೂಡ ಇದೆ. ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ? ಜಾತಿಗಳನ್ನು ಸೃಷ್ಟಿ ಮಾಡಿದ್ದು ನಾನೇ ಕೃಷ್ಣ ಅಂತ ಕೂಡ ಹೇಳ್ತಾರೆ. ಭಗವದ್ಗೀತೆ 18ನೇ ಚಾಪ್ಟ್ರಲ್ಲಿ ಕೆಲಸ ಮಾಡಿ ಕೂಲಿ ಕೇಳಬೇಡ, ಕೆಲಸ ಮಾಡಬೇಕು ನೀವು, ಕೂಲಿ ಕೇಳಬಾರ್ದು, ಫಲ ಕೇಳಬಾರ್ದು ಅನ್ನೋದು ಹಿಂದೂ ಧರ್ಮ. ಸೊ ಇದು ಧರ್ಮಗಳು ಕಾರ್ಮಿಕರ ಬಗ್ಗೆ ಹೇಳ್ಕೊಂಡು ಬಂದಿರೋದು. ಈಗ 1923ನೇ ಇಸ್ವಿಯಲ್ಲಿ ಪರಿಹಾರದ ಕಾಯ್ದೆ ಇಂಡಿಯನ್ ವರ್ಕ್ಮೆನ್ ಕಾಂಪನ್ಸೇಷನ್ ಆ್ಯಕ್ಟು ಏನಾಗ್ತಾ ಇತ್ತು, ಅದಕ್ಕೆ ಶೂದ್ರರು ಹೋರಾಟ ಮಾಡಿದರು, ಪಂಚಮರು ಕೂಡ ಹೋರಾಟ ಮಾಡಿದರು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಹೋರಾಟ ಮಾಡಿಲ್ಲ. ಮತ್ತು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ 1935, ಅದರ ಪರಿಣಾಮ 1948, ಫ್ಯಾಕ್ಟ್ರೀಸ್ ಆ್ಯಕ್ಟು, ಟ್ರೇಡ್ ಯೂನಿಯನ್ ಆ್ಯಕ್ಟು, ಹಲವಾರು ಕಾಯ್ದೆಗಳು. ಅಂದರೆ ಕಾರ್ಮಿಕ ಕಾಯ್ದೆಗಳಂದರೆ 3 ವಿಷಯದಲ್ಲಿ ಕಾಯ್ದೆಗಳು. ನಂಬರ್ 1 ಕೆಲಸದ ಭದ್ರತೆ, ಅಪಾಯಿಂಟ್ಮೆಂಟ್ ಆದರೆ ರಿಟೈರ್ಮೆಂಟು, 30, 35 ವರ್ಷ, 40 ವರ್ಷ ನೆಮ್ಮದಿಯಾಗಿ ಕೆಲಸ ಮಾಡಿ ರಿಟೈರ್ ಆಗಬೇಕು. ಕೆಲಸದ ಭದ್ರತೆ ಕಾಯ್ದೆಗಳು. ಎರಡನೇದು ಸಂಬಳದ ಭದ್ರತೆ ಕಾಯ್ದೆಗಳು, ಮಿನಿಮಮ್ ವೇಜಸ್ ಆ್ಯಕ್ಟು, ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟು, ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟು, ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟ್, ಇದೆಲ್ಲ ಬಂದು ಸಂಬಳದ ಭದ್ರತೆ. 10ನೇ ತಾರೀಕು ಒಳಗಡೆ ಸಂಬಳ ಕೊಟ್ಬಿಡ್ಬೇಕು, ಡಿ ಎ ಎಷ್ಟು, ತುತ್ತಿಬತ್ತಿಯ ಎಷ್ಟು, ಅದು ಕರೆಕ್ಟಾಗಿ ಬಂಡವಾಳ ಮಾಡಿಬಿಡ್ಬೇಕು. ಇದು ಸಂಬಳದ ಭದ್ರತೆ. ಅಂದರೆ ನೆಗೋಸಿಯೇಷನ್, ಚಾರ್ಟರ್ ಆಫ್ ಡಿಮ್ಯಾಂಡ್, ವೇಜ್ ರಿವಿಷನ್, ವೇಜ್ ಸೆಟಲ್ಮೆಂಟು, ಅರಿಯರ್ಸ್ ಅನ್ನೋದೆಲ್ಲ ಕೂಡ ಇದರಲ್ಲೇ ಬರುತ್ತೆ, ಸಂಬಳದ ಭದ್ರತೆ. ಇನ್ನೊಂದು ಸಾಮಾಜಿಕ ಭದ್ರತೆ, ರಿಟೈರ್ ಆದರೆ ಕಾಂಪನ್ಸೇಷನ್, ಪಿ ಎಫು, ಇ ಎಸ್ ಐ, ಗ್ರ್ಯಾಚ್ಯುಟಿ, ಗ್ರೂಪ್ ಇನ್ಶೂರೆನ್ಸ್ ಒಂದು 30-40 1 ಕೋಟಿ ರೂಪಾಯಿ ಕೊಡೋದು, ತದನಂತರ ಪೆನ್ಷನ್ ಸ್ಕೀಮ್. ಇದು ಸಾಮಾಜಿಕ ಭದ್ರತೆ. ಈ ಕಾಯ್ದೆಗಳು ನಮ್ಮ ದೇಶದಲ್ಲಿ 44 ಕೇಂದ್ರ ಕಾಯ್ದೆಗಳು, ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಆ್ಯಕ್ಟ್, ಸ್ಟೇಟ್ ಆ್ಯಕ್ಟು 150-160 ಕಾನೂನುಗಳಿದೆ, ಬೇರೆ ಬೇರೆ ರಾಜ್ಯಗಳೆಲ್ಲ ಸೇರಿದರೆ. ಅಂದರೆ ಒಟ್ಟಾರೆ ಕಾರ್ಮಿಕ ಕಾಯ್ದೆಗಳು 200 ಕಾಯ್ದೆಗಳು. ಇದು ಯಾವುದು ಬೇಕಾಬಟ್ಟಿಯಾಗಿ ಓಸಿಯಾಗಿ ಯಾರೂ ಕೊಟ್ಟಿಲ್ಲ. ಪ್ರತಿ ಕಾಯ್ದೆ ಹಿನ್ನೆಲೆಯಲ್ಲಿ ಹೋರಾಟಗಳಿತ್ತು, ಹೋರಾಟ ಮಾಡಿದ್ರು, ಜೈಲಿಗೆ ಹೋದರು, ಗೋಲಿಬಾರ್ ಆಯಿತು, ಕೆಲಸ ಹೋಯ್ತು, ಏನೇನೋ ಬೆವರು ರಕ್ತ ಸುರಿದು ಬಂದಿರೋ ಕಾಯ್ದೆಗಳು. ಇದರ ಹಿನ್ನೆಲೆಯಲ್ಲಿ
ಕಮ್ಯುನಿಸ್ಟರು ಹೋರಾಟ ಮಾಡಿದರು, ರೆಡ್ ಫ್ಲಾಗ್. ಪೆರಿಯಾರ್ ಕೂಡ ಹೋರಾಟ ಮಾಡಿದರು, ಬ್ಲ್ಯಾಕ್ ಫ್ಲಾಗ್. ಅಂಬೇಡ್ಕರ್ ಕೂಡ ಹೋರಾಟ ಮಾಡಿದರು, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಇತ್ತು, ಬ್ಲೂ ಫ್ಲಾಗ್. ಈ ಕೇಸರಿ ಬಣ್ಣ ಅಂತ ಒಂದು ಬಣ್ಣ ಇದೆ ನೋಡಿ, ಈ ಬಣ್ಣಗೂ ಈ ಕಾಯ್ದೆಗಳಿಗೂ ಸಂಬಂಧನೇ ಇಲ್ಲ. ಕಾರ್ಮಿಕರಿಗೋಸ್ಕರ, ಕಾರ್ಮಿಕರ ಸಂಬಳದ ಭದ್ರತೆಗೋಸ್ಕರ ಈ RSS ಹುಟ್ಟಿದ್ದು 1925, ಹಿಂದೂ ಮಹಾಸಭಾ ಹುಟ್ಟಿದ್ದು 1923. ತುವಾ ಹಿಂದುತ್ವ. ಹಿಂದೂ ಅಂದರೆ ಅದು ಮೋಕ್ಷಕ್ಕೆ ಹೋಗೋ ದಾರಿ, ಹಿಂದುತ್ವ ಅಂದರೆ ಅದು ಪಾರ್ಲಿಮೆಂಟ್ಗೆ ಹೋಗೋ ದಾರಿ, ಅವ್ರಿಗೆ ಮಾತ್ರ, ಬ್ರಾಹ್ಮಣರಿಗೆ ಮಾತ್ರ. ಸೊ ಈ ಸಂಘಿಗಳು, ಈ RSS, ಹಿಂದೂ ಮಹಾಸಭಾ, ಜನಸಂಘ, ಬಜರಂಗದಲ್ಲೋ ಏನೇನೋ ದಲ್ಲು ಬುಲ್ಲು ಡಲ್ಲು, ಇವರು ಯಾರು ಕೂಡ ಯಾವ ಕಾಯ್ದೆಗೋಸ್ಕರನೂ ಹೋರಾಟ ಮಾಡಿಲ್ಲ ಅನ್ನೋದು ಕೂಡ ನಿಜ. ಸ್ವತಂತ್ರ ಬಂತು, ಸಂವಿಧಾನ ಕೂಡ ಬಂತು. ಸಂವಿಧಾನದಲ್ಲಿ ಪಾರ್ಟ್ 4 ಆರ್ಟಿಕಲ್ 39, 40, 41 ಅಂದರೆ ಬಾಳುವ ವೇಜಸ್, ಲಿವಿಂಗ್ ವೇಜ್ ಕೊಡಬೇಕು, ಕನಿಷ್ಠ ವೇತನ, ಅವ್ರಿಗೆ ಎಲ್ಲ ಸವಲತ್ತು ಅನ್ನೋದು ಕೂಡ ಪಾರ್ಟ್ 4 ಇದೆ. ಕಾನೂನುಗಳಲ್ಲಿ ಕೂಡ ಇತ್ತು. ನೆಹರು ಬಂದರು, ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ಹಲವಾರು ಕಾರ್ಖಾನೆಗಳು ಬಂತು, ರೈಲ್ವೆ, ರಿಸರ್ವ್ ಬ್ಯಾಂಕ್, ಬ್ಯಾಂಕ್ಸ್, ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಬಂತು. ಹಲವಾರು ಉದ್ಯಮಗಳು ಬಂತು ಈ ದೇಶದಲ್ಲಿ. ಮುಖ್ಯವಾಗಿ 1972, 1973 ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಅಂಡ್ ಅಬಾಲಿಷನ್ ಆ್ಯಕ್ಟ್, ಗುತ್ತಿಗೆ ಪದ್ಧತಿಯಲ್ಲಿ ಕಾರ್ಮಿಕರನ್ನ ಇಡಬಾರ್ದು ಅನ್ನೋ ಕಾಯ್ದೆ, ರೂಲ್ಸ್ ಕೂಡ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಬಂತು. ಎಮರ್ಜೆನ್ಸಿ ಸಂದರ್ಭದಲ್ಲಿ 1976 ಕೇಂದ್ರ ಸರ್ಕಾರದ ಒಂದು ಅಧಿಸೂಚನೆ ಬಂತು, ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆ್ಯಂಡ್ ಅಬಾಲಿಷನ್ ಆ್ಯಕ್ಟ್ ಪ್ರಕಾರ. ಆ ಕಾಯ್ದೆ ಪ್ರಕಾರ ಹೌಸ್ ಕೀಪಿಂಗ್ ಅಂದರೆ ಮುನ್ಸಿಪಲ್ ವರ್ಕರ್ಸ್, ಸ್ಯಾನಿಟರಿ ವರ್ಕರ್ಸ್, ಪೌರ ಕಾರ್ಮಿಕರು, ಸ್ವಚ್ಛಗೊಳಿಸೋರು, ಮಲಮೂತ್ರ ತೆಗೆಯೋರು, ಈ ವಲಯದಲ್ಲಿ ನೋ ಕಾಂಟ್ರಾಕ್ಟ್ ಲೇಬರ್, ದೇ ಶುಡ್ ಬಿ ಪರ್ಮನೆಂಟ್, ಅವ್ರನ್ನ ಪರ್ಮನೆಂಟ್ ಲೇಬರ್ ಆಗಿರಬೇಕು ಅನ್ನೋ ಬಂದ ಒಂದು ಅಧಿಸೂಚನೆ 1976 ಎಮರ್ಜೆನ್ಸಿ ಸಂದರ್ಭದಲ್ಲಿ ಬಂತು. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆಗಿದ್ದು ಇಂದಿರಾ ಗಾಂಧಿ. ಈಗ 42nd ಅಮೆಂಡ್ಮೆಂಟ್, ಇಂಡಿಯಾ ಈಸ್ ಎ ಸೆಕ್ಯುಲರ್ ಸೋಷಿಯಲಿಸ್ಟ್ ಅನ್ನೋ ಪದಗಳನ್ನು ಸೇರಿಸಿದ್ದು ಕೂಡ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತದೆ. ಅಂದರೆ ಒಳ್ಳೆ ಕಾಯ್ದೆಗಳು, ನ್ಯಾಷನಲೈಸೇಷನ್ ಎಲ್ಲ ಕೂಡ ಎಮರ್ಜೆನ್ಸಿಗೆ ಮೊದಲು ಬಂತು. ಆ ಸಂದರ್ಭದಲ್ಲಿ ಈ ಜನಸಂಘ್, RSS, ಈ ವಿಶ್ವ ಹಿಂದೂ ಪರಿಷತ್ ಇವರೆಲ್ಲ ಕೂಡ ಈ ಕಾಯ್ದೆಗಳಿಗೆ ತಕರಾರು ಮಾಡಿದರು, ವಿರೋಧ ಮಾಡಿದರು ಅನ್ನೋದು ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಎಮರ್ಜೆನ್ಸಿ ಮೇಲೆ ಮೊರಾರ್ಜಿ ದೇಸಾಯಿ ಬಂದರು, ಅವರು ಔಷಧಿ ಕೂಡ ಕಂಡುಹಿಡಿದ್ರು. ಯಾವ ರೋಗ ಬಂದ್ರೇನೋ ಮೂತ್ರ ಕುಡ್ದೆ ಸರಿ ಹೋಗುತ್ತೆ ಅಂದು ಮೂತ್ರ ಕುಡ್ದು ಸತ್ತು ಕೂಡ ಹೋದರು ಮೊರಾರ್ಜಿ ದೇಸಾಯಿ. ಆದರೆ ಇಡೀ ದೇಶದ ಕಾರ್ಮಿಕರ ವಿರೋಧವಾಗಿ ಇದ್ದದ್ದು ಮೊರಾರ್ಜಿ ದೇಸಾಯಿ. ತದನಂತರ ಇಂದಿರಾ ಗಾಂಧಿ ಪಾಲಿಸಿ ಕೂಡ ಚೇಂಜ್ ಆಯಿತು. ಇಂದಿರಾ ಗಾಂಧಿ ಸತ್ತ ಮೇಲೆ ರಾಜೀವ್ ಗಾಂಧಿ ಬಂದರು, ಗ್ಲೋಬಲೈಸೇಷನ್ ಕೂಡ ಬಂತು. 1992 ಇಡೀ ಕಾರ್ಮಿಕರ ಚಳುವಳಿ, ಕಾರ್ಮಿಕರ ಹಕ್ಕುಗಳು, ಭದ್ರತೆಗಳೆಲ್ಲ ಕೂಡ ಚೇಂಜ್ ಆಯಿತು. 1992ನಲ್ಲಿ 2 ಇಂಪಾರ್ಟೆಂಟ್ ಈವೆಂಟ್, ಒಂದು ಬಾಬ್ರಿ ಮಸ್ಜಿದ್ ಹೊಡೆದಾಕಿದ್ರು, ಇನ್ನೊಂದು ಕಡೆ ಘಾಟ್ ಒಪ್ಪಂದಕ್ಕೆ ಸಹಿ ಮಾಡಿ ಇಡೀ ಕಾರ್ಮಿಕರ ಕಾನೂನುಗಳನ್ನು, ಭದ್ರತೆ ಕಾನೂನುಗಳನ್ನು ಧ್ವಂಸ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತ ಕೂಡ ಬಂತು. 1999 ವಾಜಪೇಯಿ
ಇಡೀ ಕಾರ್ಮಿಕರ ಬಾಯಲ್ಲಿ ಮಣ್ಣಾಕಿ ಕಾರ್ಮಿಕರ ಸ್ಥಿತಿ, ಕೃಷಿ ಕಾರ್ಮಿಕರು ಇರಲಿ, ಅದು ಸೇವೆ ವಲಯದಲ್ಲಿ ಇರೋ ಕಾರ್ಮಿಕರು ಇರಲಿ, ಎಲ್ಲರ ಬಾಯಲ್ಲಿ ಮಣ್ಣಾಕಿದ್ದು ಈ ವಾಜಪೇಯಿ ಸರ್ಕಾರ. ಯಾಕಂದರೆ 2001ನಲ್ಲಿ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮೀಟಿಂಗ್ ಅಂದು ಒಂದು ಫಾರ್ಮೇಷನ್ ಮಾಡಿ ಗುತ್ತಿಗೆ ಪದ್ಧತಿಯಲ್ಲಿ ಕಾರ್ಮಿಕರನ್ನ ಕೆಲಸಕ್ಕೆ ಇಟ್ಕೋಬೋದು, ಬೋತ್ ಕೋರ್ ಆ್ಯಂಡ್ ನಾನ್ ಕೋರ್ ಸೆಕ್ಟರ್ ಅನ್ನೋ ಒಂದು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಕಮಿಟಿನ ಫಾರ್ಮುಲೇಟ್ ಮಾಡಿದ್ದು ವಾಜಪೇಯಿ ಸರ್ಕಾರ. ಆ ಬ್ಯಾಕ್ಗ್ರೌಂಡಲ್ಲಿ 2002ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟು, ಅಂದರೆ ಕಾರ್ಮಿಕರಿಗೆ ಮೊದಲು ವಿಲ್ಲನ್ನು, ಕಾರ್ಮಿಕರಿಗೆ ಮೊದಲು ವಿಲ್ಲನ್ನು ವಾಜಪೇಯಿ, ಅಂದರೆ ಎರಡನೇ ವಿಲ್ಲನ್ ಸುಪ್ರೀಂ ಕೋರ್ಟು, ಹೈಕೋರ್ಟ್ಗಳು. ಅಂದರೆ ಈ ಹೈಕೋರ್ಟು, ಸುಪ್ರೀಂ ಕೋರ್ಟು ಮತ್ತು ಪಾರ್ಲಿಮೆಂಟ್ ಮಾಡಿರೋ ಕೆಲಸ 50 ಕೋಟಿ ಕಾರ್ಮಿಕರು, 100 ಕೋಟಿ ಕೈ, 100 ಕೋಟಿ ಕಾಲು ಫ್ರೀ. ನೀವು ಬಂದು ಲೂಟಿ ಮಾಡಿ ಕಾರ್ಮಿಕರ ಶ್ರಮವನ್ನು ಕದ್ದು ತಿಂದ್ಕೊಂಡು ಹೋಗಿ ಎಂದು ಕಾನೂನು ಮಾಡಿದ್ದು ವಾಜಪೇಯಿ ಮತ್ತು 2002 ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಕೇಸ್ ಅನ್ನೋದು ಕೂಡ ನೆನಪಲ್ಲಿ ಇಟ್ಕೋಬೇಕು. ತದನಂತರ 2006 ಉಮಾದೇವಿ ಕೇಸ್, ಸುಪ್ರೀಂ ಕೋರ್ಟಲ್ಲಿ ಕರ್ನಾಟಕದಿಂದ ಉಮಾದೇವಿ ಹೋದ್ರು ಪರ್ಮನೆಂಟ್ ಮಾಡಿ ಅಂದು. ಗುತ್ತಿಗೆ ಪದ್ಧತಿಯಲ್ಲಿ ಅಪಾಯಿಂಟ್ ಆದರೆ, ಕೆಲಸಕ್ಕೆ ಸೇರಿಕೊಂಡ್ರೆ ಪರ್ಮನೆನ್ಸಿ ಇಲ್ಲ ಅನ್ನೋ ಕಾಯ್ದೆಯನ್ನು ಮಾಡಿದ್ದು ಸುಪ್ರೀಂ ಕೋರ್ಟ್ ಉಮಾದೇವಿ ಕೇಸಲ್ಲಿ. 2011ನಲ್ಲಿ ವರ್ತಕ್ ಕೇಸು ಬಂತು. ಇದಕ್ಕೆ ಮಧ್ಯದಲ್ಲಿ 2004 ಸಿಂಗ್ ಬಂದರು, ಮನಮೋಹನ್ ಸಿಂಗ್. ಸ್ವತಂತ್ರ ಹೋರಾಟ ಕಾಲದಲ್ಲಿ ಒಂದು ಸಿಂಗ್ ಇದ್ದರು, ದೇಶಕ್ಕಾಗಿ ಪ್ರಾಣ ಕೊಟ್ಟ ಸಿಂಗ್, ಭಗತ್ ಸಿಂಗ್. ಈ 10 ವರ್ಷದಲ್ಲಿ ದೇಶವನ್ನೇ ಮಾರ್ಬಿಟ್ಟ ಇನ್ನೊಂದು ಸಿಂಗು, ಆ ಸಿಂಗ್ನ ಹೆಸರು ಮನಮೋಹನ್ ಸಿಂಗು. ದೇಶವನ್ನೇ ಮಾರ್ಬಿಟ್ಟ, ಕಾರ್ಮಿಕರನ್ನ ಕೂಡ ಮಾಡಿಬಿಟ್ಟ ಸಿಂಗ್, ಮನಮೋಹನ್ ಸಿಂಗ್ ಅನ್ನೋದು ಕೂಡ ನಿಜ. ಈಗ ಮನಮೋಹನ್ ಸಿಂಗ್ ಇದ್ದಾಗ ಈ ಕಾರ್ಮಿಕರನ್ನೆಲ್ಲ ಗುಲಾಮ್ ಪರಿಸ್ಥಿತಿಗೆ ತಳ್ಳಬೇಕು ಅನ್ನೋ ಬೇಡಿಕೆ ಕಾರ್ಪೊರೇಟ್ಗಳದ್ದು ಇತ್ತು. ನ್ಯಾಷನಲ್ ಕಾರ್ಪೊರೇಟ್, ಮಲ್ಟಿನ್ಯಾಷನಲ್, ಟ್ರಾನ್ಸ್ನ್ಯಾಷನಲ್, ನ್ಯಾಷನಲ್ ಎಲ್ಲ ಕಾರ್ಪೊರೇಟ್ಗಳದ್ದು ಡಿಮ್ಯಾಂಡ್ ಇತ್ತು. ಅದಕ್ಕೆ ವರ್ಮಾ ಕಮಿಟಿ ಅನ್ನೋ ಒಂದು ಕಮಿಟಿ ಕೂಡ ನಾಮಿನೇಟ್ ಮಾಡಿದ್ರು, ಎಲ್ಲ ಕಾನೂನು ತಿದ್ದುಪಡಿ ಮಾಡಬೇಕಂದು. ಸಿಂಗ್ ಕೈಯಲ್ಲಿ ಆಗಲಿಲ್ಲ, ಅದಕ್ಕೆ ಮೋದಿನ ತಂದರು. ಮೋದಿ 2014ನೇ ಇಸ್ವಿನಲ್ಲಿ ಬಂದ ತಕ್ಷಣ ಅವರು ಕಾರ್ಪೊರೇಟ್ಗಳು ಏಜೆಂಟ್ ಥರನೇ ಕೆಲಸ ಮಾಡಿಕೊಂಡೇ ಬರ್ತಿದ್ರು. ಕಾರ್ಪೊರೇಟ್ ಏಜೆಂಟು ಬಂದು ಏನು ಮಾಡಿದ್ರು, ಈ 44 ಕಾನೂನು ಮತ್ತು 150 ಕಾನೂನು, ಎಲ್ಲ ಕಾನೂನನ್ನು 4 ಕೋಡ್ಗಳಾಗಿ ಮಾಡಿದ್ದಾರೆ. ಅಂದರೆ ಕೆಲಸದ ಭದ್ರತೆ ಇಲ್ಲ, ಕಿತ್ತಾಕಿದ್ರು. ಈಗ ಸರ್ಕಾರಿ ನೌಕರರು ಪರ್ಮನೆಂಟು, ಅಪಾಯಿಂಟ್ಮೆಂಟು, ರಿಟೈರ್ಮೆಂಟು, ಟ್ರಾನ್ಸ್ಫರು, ಮನೆ ಮಠ, ಪೆನ್ಷನ್ ಏನಿಲ್ಲ. ಕೆಲಸದ ಭದ್ರತೆ ಅನ್ನೋದಿಲ್ಲ. ಈಗ ಕಾರ್ಖಾನೆಗಳು HAL, HMT, ರೈಲ್ವೆ, BHEL ಅಪಾಯಿಂಟ್ಮೆಂಟ್ ಆದರೆ ಗೌರ್ಮೆಂಟ್ ಕ್ವಾರ್ಟರ್ಸು, ಸ್ವಿಮ್ಮಿಂಗ್ ಪೂಲು, ಸ್ಕೂಲು, ಮನೆ ಮಠ, ರೇಷನು, ಪ್ಲೇ ಗ್ರೌಂಡ್, ಇದೆಲ್ಲ ಏನಿಲ್ಲ, ನೋ ಪರ್ಮನೆನ್ಸಿ. ಅಂದರೆ ಕೆಲಸದ ಭದ್ರತೆ ಇಲ್ಲ. ಐರ್ ಆ್ಯಂಡ್ ಫೈರ್, ಬೇಕಂದರೆ ಇಟ್ಕೊಳ್ತೀವಿ, ಬೇಡ ಅಂದರೆ ಬಿಸಾಕ್ತೀವಿ. ಇದು ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಅಂದು 2020 ಅಕ್ಟೋಬರಲ್ಲಿ ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಮಾಡಿಕೊಂಡ್ರು, ಇನ್ನು ಜಾರಿಗೆ ಬಂದಿಲ್ಲ. ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಅಂದರೆ ಕೆಲಸ ಅಂದರೆ 11 ತಿಂಗಳೇ ಕೆಲಸ, ನೋ ಪರ್ಮನೆಂಟ್ ವರ್ಕ್. ಆ ಬಂದ ಮೇಲೆ ಈಗ ಮಲ್ಟಿನ್ಯಾಷನಲ್ ಕಂಪನಿ ಮೈಕೋ, ಯುಂಡೈ ಕಂಪನಿ, ಟೊಯೋಟಾ ಕಂಪನಿ, ಎಲ್ಲ ಕಂಪನಿಗಳಲ್ಲಿನೂ ಪರ್ಮನೆಂಟ್ ವರ್ಕರ್ಸ್ನ ಸೆಟಲ್ ಮಾಡಿ ಕಳಿಸ್ಬಿಟ್ರು.
ಕಾಂಟ್ರಾಕ್ಟ್ ಲೇಬರ್ನೂ ಕಲಿಸ್ಬಿಟ್ರು. ಈಗ 11 ಮಂತ್ಸ್ ಅಪಾಯಿಂಟ್ ಇಲ್ಲ, ರಿಟೈರ್ಮೆಂಟು ಇಲ್ಲ, ಕೆಲ್ಸಕ್ಕೆ 11 ತಿಂಗಳು ಚೆನ್ನಾಗಿ ಕೆಲಸ ಮಾಡಬೇಕು. ಕೂಲಿ ಕೇಳಬಾರ್ದು, ಸಂಘಟನೆ ಮಾಡಬಾರ್ದು, ಚಾರ್ಟರ್ ಆಫ್ ಡಿಮ್ಯಾಂಡ್ ಇಡಬಾರ್ದು, ಯೂನಿಯನ್ ಆಫೀಸು, ಡಿಸ್ಕಷನ್ನು, ಕನ್ಸಿಲಿಯೇಷನು ಇದು ಯಾವುದು ಇಲ್ಲ ಅನ್ನೋದು ಕೋಡದು. ವೇಜ್ ಕೋಡನ್ನು 4 ಕೋಡ್ಗಳನ್ನು ಒಂದು ಕೋಡ್ ಮಾಡಿದ್ದಾರೆ. ವೇಜ್ ಕೋಡು ಕಾಂಟ್ರಾಕ್ಟ್ರು ಕೆಲಸಕ್ಕೆ ಇಟ್ಕೊಂಡು ಸಂಬಳ ಕೊಟ್ಟಿಲ್ಲ ಅಂದರೆ ಪ್ರಿನ್ಸಿಪಲ್ ಎಂಪ್ಲಾಯರ್ ಕೊಡೋ ಅವಶ್ಯಕತೆ ಇಲ್ಲ ಅಂದು ಕೂಡ ಈಗ ಕೋಡ್ಗಳು ಆಗಿದೆ. ಮತ್ತು ವರ್ಕಿಂಗ್ ಕಂಡೀಷನ್ ಕೋಡು, ಸೇಫ್ಟಿ, ಸೆಕ್ಯೂರಿಟಿ, ಹೆಲ್ತ್ ಕೋಡ್ ಅಂದು ಮಾಡಿ ಕೆಲಸದ ಭದ್ರತೆ, ಸಂಬಳದ ಭದ್ರತೆ, ಸಾಮಾಜಿಕ ಭದ್ರತೆ ಎಲ್ಲದನ್ನು ಧ್ವಂಸ ಮಾಡಿದ್ದಾರೆ. ಭದ್ರತೆ ಅನ್ನೋದು ಇಲ್ಲ. ಅಂದರೆ ಕಾರ್ಮಿಕರಂದರೆ ಗುಲಾಮರು. ಸಂಬಳನೂ ಇಲ್ಲ, ರಜಾ ಇಲ್ಲ, ಬೋಟಿ ಇಲ್ಲ, ಪ್ರಮೋಷನ್ ಇಲ್ಲ, LTC ಇಲ್ಲ, ESI ಇಲ್ಲ, PF ಇಲ್ಲ, ಕ್ಯಾಂಟೀನ್ ವಸತಿ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ರಿಟೈರ್ಮೆಂಟ್ ಇಲ್ಲ, ರಿಟೈರ್ಮೆಂಟ್ ಬೆನಿಫಿಟ್, ರಿಟೈರ್ ಆದರೆ PF ಇಲ್ಲ, ಗ್ರ್ಯಾಚ್ಯುಟಿ ಇಲ್ಲ. ಅಂದರೆ ರಿಟೈರ್ ಆದರೆ ಬರೀ ಕೈಯಲ್ಲಿ ಹೋಗಿ ಸಾಯಬೇಕು ಅನ್ನೋದು ಈಗಿರೋ ಸರ್ಕಾರದ ಪದ್ಧತಿ. ಈಗ ಕರ್ನಾಟಕದಲ್ಲಿನೂ BJP ಸರ್ಕಾರ, ಕೇಂದ್ರದಲ್ಲಿನೂ BJP ಸರ್ಕಾರ. ಕರ್ನಾಟಕ ಸರ್ಕಾರ ಏನೋ ಚುನಾವಣೆಯಲ್ಲಿ ಗೆದ್ದು ಬಂದಿಲ್ಲ. BJP ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ಮಾಡಿಲ್ಲ. ಕಾಂಗ್ರೆಸ್ಸು ಮತ್ತು JDS ಅಧಿಕಾರದಲ್ಲಿದ್ದರು. 1,000 ಕೋಟಿ ಖರ್ಚು ಮಾಡಿ ಆಪರೇಷನ್ ಕಮಲ 1,000 ಕೋಟಿ 1,000 ಕೋಟಿ ಖರ್ಚು ಮಾಡಿ ಕಾಂಗ್ರೆಸ್ಸು JDSನ್ನು ಖರೀದಿ ಮಾಡಿ ಅಧಿಕಾರಕ್ಕೆ ಬಂದಿರೋ ಸರ್ಕಾರ ಕರ್ನಾಟಕ ಸರ್ಕಾರ. ಅಧಿಕಾರಕ್ಕೆ ಯಾರು ಗೆದ್ದು ಬಂದಿಲ್ಲ, ಖರೀದಿ ಮಾಡ್ಕೊಂಡು ಬಂದಿದ್ದಾರೆ. ಇವರು ಬಂದ ಮೇಲೆ ಈ ಕೊರೋನಾ ಸಂದರ್ಭದಲ್ಲಿ ಎಲ್ಲ ಕಾಯ್ದೆಗಳು, ಕಾರ್ಮಿಕರ ಭದ್ರತೆ ಕಾಯ್ದೆಗಳನ್ನು ಸಸ್ಪೆಂಡ್ ಮಾಡಿದ್ದು BJP ಸರ್ಕಾರ. ಇದೇ ರೀತಿ ಉತ್ತರ ಪ್ರದೇಶ, ಇದೇ ರೀತಿ ಗುಜರಾತಲ್ಲಿ ಕೂಡ ಮಾಡಿದರು. ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ, ಈಗ ಹೌಸ್ ಕೀಪಿಂಗ್ ವರ್ಕರ್ಸ್ ಅಂದರೆ ಸ್ವಚ್ಛಗೊಳಿಸೋರು ಮುನ್ಸಿಪಾಲ್ಟಿಗಳಲ್ಲಿ, ಕಾರ್ಪೊರೇಷನ್ಗಳಲ್ಲಿ ಕೆಲಸ ಮಾಡ್ತಾರೆ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ, ಮತ್ತು ಏರ್ಪೋರ್ಟು, ರೈಲ್ವೆ ಸ್ಟೇಷನು, ಆಸ್ಪತ್ರೆಯಲ್ಲಿ ಎಲ್ಲ ಕೂಡ ಸ್ವಚ್ಛಗೊಳಿಸೋ ಕೆಲಸ ಮಾಡೋರು ದಲಿತರೇ. ಒಂದು ಬ್ರಾಹ್ಮಣ ಇಲ್ಲ, ಕ್ಷತ್ರಿಯ ಇಲ್ಲ, ವೈಶ್ಯ ಇಲ್ಲ, ಗೌಡ ಇಲ್ಲ, ಕೋಮ್ಟಿ ಇಲ್ಲ, ಬನಿಯಾ ಇಲ್ಲ, ಎಲ್ಲರೂ ಕೂಡ ದಲಿತರು, ಪಂಚಮರು. ಇವರ ಭದ್ರತೆಗೋಸ್ಕರ ಇವರೆಲ್ಲ ಹಿಂದೂಗಳು. ಹಿಂದೂ ನಾವೆಲ್ಲ ಒಂದು ಅಂದು ಹೇಳುವ ವಿಶ್ವ ಹಿಂದೂ ಪರಿಷತ್, ಬಜರಂಗದಲ್, RSS, BJP, ಸನಾತನ ಸಂಸ್ಥಾ, ಶಿವಸೇನೆ, ಮುರುಘಸೇನೆ, ಈ ಸೇನೆ, ಆ ಸೇನೆ, ಈ ಹಿಂದೂಗಳೆಂದು ಕರೀತಾರಲ್ಲ, ಈ ಪೌರ ಕಾರ್ಮಿಕರಿಗೆ, ಸ್ವಚ್ಛಗೊಳಿಸೋವರಿಗೆ ಕನಿಷ್ಠ ವೇತನ ಕೊಡಬೇಕೆಂದು ಅವರು ಹೋರಾಟ ಮಾಡಿಲ್ಲ, ಕೇಳಿಲ್ಲ. ಅವ್ರಿಗೆ ಪರ್ಮನೆನ್ಸಿ ಬಗ್ಗೆ ಅವ್ರು ಕೇಳೋದಿಲ್ಲ. ಅವ್ರು ಹುಟ್ಟಿದ್ದೇ ಆ ಕೆಲಸಕ್ಕೆ. ನಾನು ಇದನ್ನು ಸುಮಾರು ಕಡೆ ಹೇಳ್ಕೊಂಡು ಬಂದಿದ್ದೀನಿ. ಒಂದೊಂದು ಊರಿನಲ್ಲಿ 2 ಐಟಮ್ ಮುಖ್ಯವಾದ ಐಟಮ್ಸ್ ಇದೆ. ಬೆಂಗಳೂರು ಅಂದರೆ ಬೆಂಗಳೂರಲ್ಲಿ ದೇವಸ್ಥಾನಗಳಿದೆ, ಬೆಂಗಳೂರಲ್ಲಿ ಕಕ್ಕಸ್ ಕೂಡ ಇದೆ. ಇಂದು ನಾವೆಲ್ಲ ಒಂದೊಂದು ಹೇಳ್ತಿರಲ್ಲ, 1-2 ತಿಂಗಳಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಕಕ್ಕಸ್ ಎಲ್ಲ ನಿಮ್ಗೆ ಬಟ್ಟು ಕೊಡ್ತೀವಿ ಬ್ರಾಹ್ಮಣರಿಗೆ, ಕ್ಲೀನ್ ಮಾಡಿ 1 ತಿಂಗಳಿಗೆ ನೀವು ತಗೊಳ್ಳಿ. ದೇವಸ್ಥಾನ ಎಲ್ಲ ನಮ್ಗೆ ಕೊಟ್ಬಿಡಿ, ಗಂಟೆ ಹೊಡೆಯೋದು ನಮಗೂ ಗೊತ್ತು, ಹೊಡಿತೀವಿ. ಇಂದು ನಾವೆಲ್ಲ ಒಂದು ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಮುತಾಲಿಕ್ ಒಪ್ಕೊಳ್ತಾರ ಇದಕ್ಕೆ, ಬೊಮ್ಮಾಯಿ ಒಪ್ಕೊಳ್ತಾರ ಇದಕ್ಕೆ, ಒಪ್ಕೊಳ್ತೀರಾ? ಬಜರಂಗದಲ್ಲಿ ಒಪ್ಕೊಳ್ಳುತ್ತಾ? ಇಂದು ನಾವೆಲ್ಲ ಒಂದಂತಿರಲ್ಲ, ನಿಮ್ಮ ದೇವಸ್ಥಾನ ಬಿಟ್ಕೊಡಿ, ನಮ್ಮ ಕಕ್ಕಸ್ ನಿಮ್ಗೆ ಬಿಟ್ಕೊಡ್ತೀವಿ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ಒಪ್ತೀರಾ ನೀವು?
BJPನವರು ಹೋರಾಟ ಮಾಡಿದಾರ. ನೀವು ಹಿಂದೂ ಅಂತಿರಲ್ಲ, ಇವರಿಂದ ಹಿಂದೂ ಇಲ್ವಾ ಇವ್ರನ್ನ ಪರ್ಮನೆಂಟ್ ಮಾಡಿ 7,000 5,000 ಸಂಬಳ ಕೊಡ್ತೀರಾ, 50,000 ಸಂಬಳ ಕೊಡಿ. ನಿಮ್ಮ ಅಪ್ಪಂದು ಗಂಟೆ ಏನೋ ಹೋಗುತ್ತೆ. ಯಡಿಯೂರಪ್ಪ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡಿದ್ದೀರಲ್ಲ. ಬೊಮ್ಮಾಯಿ ನಿಮ್ದು ಆಸ್ತಿ ಎಷ್ಟೋ, ಅಶೋಕ ನಿಮ್ದು ಆಸ್ತಿ ಎಷ್ಟೋ, ಕೊಡಯ್ಯ ಅವ್ರಿಗೊಂದು 40,000 ಸಂಬಳ ಕೊಡಯ್ಯ. ಏನು ಬೆಂಗಳೂರಲ್ಲಿ ಎಷ್ಟು ಕೊಡ್ತಾರೆ? 5,000 6,000 7,000. ಇದರಲ್ಲಿ ಊಟ ಮಾಡೋಕ್ಕಾಗುತ್ತಾ? ಬಾಡಿಗೆ ಕಟ್ಟೋಕ್ಕಾಗುತ್ತಾ? ಮಟನ್ ತಿನ್ನೋಕ್ಕಾಗುತ್ತಾ? ನಮ್ಮ ಸಂಬಳನೇ ದಿನಕ್ಕೆ ಕನಿಷ್ಠ ವೇತನ ಮಾಡಿದ್ದಾರೆ 400 ರೂಪಾಯಿ, ಮಟನ್ 700 ರೂಪಾಯಿ. ಹಿಂದೂಗಳು ಹಿಂದೂ ಅಂಗಡಿನಲ್ಲೇ ಮಟನ್ ಖರೀದಿ ಮಾಡಬೇಕು. ಬ್ರಾಹ್ಮಣರು ನೀವು ಅಂಗಡಿ ಇಟ್ಟಿದ್ಯಾ ನೀನು? ಅಯ್ಯರ್ ಮಟನ್ ಸ್ಟಾಲ್ ಇದ? ನೀನು ಮಟನ್ ಸ್ಟಾಲ್ ಇಡಿ. ಕ್ಯೂಬಾ ಅನ್ನೋ ದೇಶದಲ್ಲಿ ಮಟನ್ ಚಿಕನ್ ಕೂಡ ರೇಷನ್ನಲ್ಲಿ ಕೊಡ್ತಾರೆ. ಹಿಂದೂಗಳಿಗೆ ಮಟನ್ ತಿನ್ನೋಕೆ ದುಡ್ಡಿಲ್ಲ. ದುಡ್ಡು ಕೊಡಿ. ಅದು ಮಟ್ಕ ಕಟ್ಟು ಹೊಡಿತೀರಾ, ಜಟ್ಕಾ ಕಟ್ಟು ಹೊಡ್ತೀರಾ, ಹಲಾಲ್ ಕಟ್ಟ ಏನೋ ಕಟ್ಟು ಹೊಡೆಯ ನೀನು. ರೇಷನಲ್ಲಿ 300 ರೂಪಾಯಿಗೆ 1 kg ಮಟನ್ ಕೊಡಿ. BJP ಹೋರಾಟ ಮಾಡುತ್ತಾ? ಹಿಂದೂಗಳಿಗಲ್ಕಯ್ಯ, ಮುಸ್ಲಿಮ್ಗಲ್ಲ ಇದು. ಪಂಚಮರಿಗೆ ಶೂದ್ರರಿಗೆ ಮಟನ್ ಬೇಕು, ಹಿಂದೂಗಳಿಗೆ. ಹೋರಾಟ ಮಾಡಿ ಮುತಾಲಿಕ್. ಹಿಂದೂ ಅಂತೀಯಲ್ಲ, ಹೋರಾಟ ಮಾಡಿ. ಹಿಂದೂಗಳಿಗೆ 300 ರೂಪಾಯಿಗೆ 1 kg ಮಟನ್ ಕೊಡಯ್ಯ. ಏನು ಕಟ್ಟಬೇಕೋ ಮಾಡ್ಕೊಳ್ಳಿ ನೀನು. ಕೊಡೋ ಸಂಬಳದಲ್ಲಿ ನೀರು ಕುಡಿಯೋಕ್ಕಾಗ್ತಾ ಇಲ್ಲ, ಊಟ ಮಾಡೋಕ್ಕಾಗ್ತಾ ಇಲ್ಲ, ಹಸುವಿನಲ್ಲಿ ಸಾಯ್ತಾ ಇದ್ದೀವಿ, ಮನೆ ಇಲ್ಲ, ಮೋರಿಗಳಲ್ಲಿ ಇದ್ದೀವಿ. ನೀವು ಹಿಂದೂ ಒಂದು ಹೇಳ್ತಿರಲ್ಲ, ಸಂಬಳ ಕೊಡಯ್ಯ ನೀನು. ಬೋನಸ್ ಕಾಯ್ದೆ ಬಂದಿದ್ದು ಯಾವಾಗ? 1965. ಗುತ್ತಿಗೆ ಪೌರ ಕಾರ್ಮಿಕರಿಗೆ, ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಪೌರ ಕಾರ್ಮಿಕರಿಗೆ, ಏರ್ಪೋರ್ಟಲ್ಲಿ ಮಲಮೂತ್ರ ಕ್ಲೀನ್ ಮಾಡೋರಿಗೆ ಬೋನಸ್ ಕೊಡ್ತಾ ಇದೆಯಾ ನೀನು? ಅಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಬೆಂಗಳೂರಲ್ಲಿ ಸುಮಾರು 50,000 ಮಹಿಳೆಯರು, ಹೆಣ್ಣುಮಕ್ಕಳು, ದಲಿತರು ಸ್ವಚ್ಛ ಕೆಲಸ ಮಾಡ್ತಾ ಇದ್ದಾರೆ. ಹೆರಿಗೆ ಆದರೆ ನೀನು ಹೆರಿಗೆ ಭತ್ಯೆ ಕೊಡೋದು ಯೋಗ್ಯತೆ ಇಲ್ಲ ನಿನಗೆ. ಕೊಟ್ಟಿದ್ದೀರಾ? ಹೆರಿಗೆ ರಜಾ ಕೊಟ್ಟಿದ್ದೀರಾ ನೀವು? ರಿಟೈರ್ ಆದರೆ ಬರೀ ಕೈ ಕಾಲಲ್ಲಿ ಕಳಿಸ್ತೀರಾ. ಸತ್ತರೆ 1 ರೂಪಾಯಿ ಕಾಂಪನ್ಸೇಷನ್ ಕೊಡಲ್ಲ. ನಿಮಗೆ ಸರ್ಕಾರ ನಡೆಸೋಕ್ಕೆ ಯೋಗ್ಯತೆ ಇಲ್ಲ. ಇಂದೊಂದು ಮಾತಾಡಬೇಡ ನೀನು. ಈಗ ಶೂದ್ರರು ಕಾರ್ಖಾನೆಗಳಲ್ಲಿ ವೆಲ್ಡರು, ಟರ್ನರು, ಫಿಟ್ಟರು ಎಲ್ಲ ಕೆಲಸ ಮಾಡ್ತಾರೆ. ಗುತ್ತಿಗೆ ಪದ್ಧತಿನಲ್ಲಿದ್ದಾರೆ. ಅವ್ರ ಪರಿಸ್ಥಿತಿ ಬರೀ ಹೊಟ್ಟೆಯಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಅಲ್ಲಿ ಕ್ಯಾಂಟೀನ್ ಸವಲತ್ತಿತ್ತು. ಈ ನನ್ನ ಮಕ್ಕಳು ಕ್ಯಾಂಟೀನ್ ಸವಲತ್ತು ಕಿತ್ಕೊಂಡಿದ್ದಾರೆ. ಈಗ ಕ್ಯಾಂಟೀನ್ ಇಲ್ಲ. ಗುತ್ತಿಗೆ ಕಾರ್ಮಿಕರಿಗೆ HAL ಅಲ್ಲಿ ಕ್ಯಾಂಟೀನ್ ಇಲ್ಲ. BML ಅಲ್ಲಿ ಎಲ್ಲ ಕ್ಯಾಂಟೀನು ಕಿತ್ಕೊಂಡ್ಬಿಟ್ಟಿದ್ದೀರಾ. ಹೊಟ್ಟೆಯಲ್ಲಿ ಬರೀ ಹೊಟ್ಟೆಯಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ಬರೀ ಹೊಟ್ಟೆಯಲ್ಲಿ ಕೆಲಸ ಮಾಡ್ತಾರೆ, ಮೆಷಿನ್ನಲ್ಲಿ ಸಾಯ್ತಾರೆ. ಅವ್ರಿಗೆ ಹಣ ಕಾಂಪನ್ಸೇಷನ್ ಕೊಡ್ತೀರಾ ನೀವು? ಯಾರು ಕೊಟ್ಟಿದ್ದೀರಾ? ಇವರೆಲ್ಲ ಏನು ಪಾಕಿಸ್ತಾನದಿಂದ ಬಂದಿದ್ದಾರಾ? ಬಾಂಗ್ಲಾದೇಶದಿಂದ ಬಂದಿದ್ದಾರಾ? ಸಾಕ್ಷಾತ್ ನೀವು ಹೇಳೋ ಥರ ಹಿಂದೂಗಳಯ್ಯ. ರಾಮಪ್ಪ, ಗೋವಿಂದಪ್ಪ, ಗುಂಡಪ್ಪ, ದುಂಡಪ್ಪ, ಒಳ್ಳೆ ಹೆಸರುಗಳಲ್ಲಿನೂ ತಾರತಮ್ಯ. ಶರ್ಮಾ, ವರ್ಮಾ ಅವ್ರದ್ದು. ಕೆಂಪಣ್ಣ, ಕರಿಯಣ್ಣ ಹೆಸರು ನಮ್ಮದು. ಆಶಾ, ಉಷಾ ಹೆಸರು ಅವ್ರದ್ದು. ಮಂಗಮ್ಮ, ಗೆಂಗಮ್ಮ ಹೆಸರು ನಮ್ಮದು. ಹೆಸರಲ್ಲಿನೂ ತಾರತಮ್ಯ ಮಾಡಿದ್ದೀರಾ. ನನ್ನ ಮಕ್ಕಳು ನೀವು ನಮ್ಮನ್ನು ನೋಡಿ ಹಿಂದೂ ನಾವೆಲ್ಲ ಒಂದೊಂದು ಹೇಳ್ತೀರಾ ನೀವು? ಹೆಸರಲ್ಲಿ ಪ್ರತಿ ಹಳ್ಳಿಯಲ್ಲಿ ಒಂದು ಕೇರಿ ಇದೆ. 6 ಲಕ್ಷ ಹಳ್ಳಿ, 6 ಲಕ್ಷ ಕೇರಿ. ಈ ಕೇರಿನ ಸೃಷ್ಟಿ ಮಾಡಿದ್ದು ಯಾರು? ಮುಸಲ್ಮಾನರು ಮಾಡಿದ್ರಾ? ಕೇರಿಯನ್ನು ಸೃಷ್ಟಿ ಮಾಡಿದ್ದು ಕ್ರೈಸ್ತರು ಮಾಡಿದ್ರಾ? ಬುದ್ಧಿಸ್ಟು ಮಾಡಿದ್ರಾ? ಸಿಖ್ಗಳು ಮಾಡಿದ್ರಾ? ಜೈನರು ಮಾಡಿದ್ರಾ? ಯಾರಯ್ಯ ಮಾಡಿದ್ದು? ಯಾರು ಮಾಡಿದ್ದು ಕೇರಿಗಳನ್ನು? ಹಳ್ಳಿಗಳಲ್ಲಿ ನಾವಿರೋದು ಕೇರಿ, ಬೆಂಗಳೂರಲ್ಲಿ ನಾವಿರೋದು ಮೋರಿ. ಬೆಂಗಳೂರು ಸ್ಲಮ್ಮಲ್ಲ, ಮೋರಿಗಳಲ್ಲಿ ನಾವಿರೋದು. ಎಲ್ಲಿ ಕೊಳ್ತೋಗಿದೆ ಅಲ್ಲೇ ನಾವಿರೋದು. ಈ ಪರಿಸ್ಥಿತಿಗೆ ತಂದಿದ್ದು ಯಾರೋ? ಇದ್ರ ವಿರುದ್ಧ ಯಾರಾಗಲೂ ನೀವು ಧ್ವನಿ ಎತ್ತೀರಾ? ಅದು ಯಡಿಯೂರಪ್ಪ ಇರಲಿ, ಬೊಮ್ಮಾಯಿ ಇರಲಿ, ಶೆಟ್ಟರ್ ಇರಲಿ, ಯಾವನೋ ಇರಲಿ, ಕೇಳಿದ್ದೀರಾ ನೀವು? ನಿಮ್ಮ ಸಂಘಟನೆ ಕೇಳಿದ? ನೀವು ಹೋರಾಟ ಮಾಡಿದ್ದೀರಾ ಅದಕ್ಕೆ?
ಅಂದರೆ ಇಲ್ಲವೇ ಇಲ್ಲ. ಅಂದರೆ ದಲಿತರನ್ನ ಸ್ವತಂತ್ರ ಬಂದ ಮೇಲೆ ಪರ್ಮನೆನ್ಸಿ ಜಾಬ್ ಸಿಕ್ತು, ಏನೋ ಸ್ವಲ್ಪ ಓದಿದ್ರು, ಸಂಡೇ ಆದರೆ ಮಟನೋ ಚಿಕನೋ ತಿಂತಿದ್ರು, ಮಕ್ಕಳನ್ನ ಓದಿಸಿದ್ರು, ಒಂದು ಮನೆ ಕೂಡ ಸಿಕ್ತಿತ್ತು. ಖಾಸಗೀಕರಣ ಮಾಡಿ ಅವ್ರನ್ನ ಗುತ್ತಿಗೆ ಪದ್ಧತಿನಲ್ಲಿ ತಳ್ಳಿದ್ರು. ಈಗ ಮನೆಯೂ ಇಲ್ಲ, ಮಠನೂ ಇಲ್ಲ, ಎಜುಕೇಷನ್ ಇಲ್ಲ. ನೀವು ನೋಡಿ ಬೆಂಗಳೂರಲ್ಲಿ ಕಾಕ್ಸ್ಟೌನ್ ವಿಧಾನಸೌಧ ಪಕ್ಕದಲ್ಲಿದೆ, ಅಲ್ಲಿರೋ ಮೋರಿಗಳ ಹತ್ರ ಇರೋ ದಲಿತರ ಮನೆಗಳಿಗೆ ಹೋಗಿ ನೋಡಿ. ಅವ್ರ ಮನೆಯಲ್ಲಿ 13-14 ವಯಸ್ಸು ಹೆಣ್ಣುಮಕ್ಕಳು, ವಯಸ್ಸು ಎಷ್ಟಮ್ಮ ಗೊತ್ತಿಲ್ಲ, ಸಗಿ ಮಾಡ್ತೀರಾ ಇಲ್ಲ, ಹೆಬ್ಬಟ್ಟು. ಮನೆಯಲ್ಲಿ ಟಿ ವಿ ಇಲ್ಲ, ಮನೆ ಬಿಂದಿಗೆ 4 ಇರುತ್ತೆ, ಓಪನ್ ಮಾಡಿದ್ರೆ ಅದರಲ್ಲಿ ಅಕ್ಕಿನೂ ಇಲ್ಲ, ರಾಗಿನೂ ಇಲ್ಲ. ಈ ಪರಿಸ್ಥಿತಿನಲ್ಲಿ ದಲಿತರು ಸಾಯ್ತಾ ಇದ್ದಾರೆ. ಇವ್ರು ಯಾರು, ಮುಸ್ಲಿಮ್ರವರು ಇಲ್ಲ ಜೇಮ್ಸ್ ಅವ್ರ ಹೆಸರು, ರಶೀದ್ ಅವ್ರ ಹೆಸರು ಇಲ್ಲಯ್ಯ, ಕೃಷ್ಣಪ್ಪ ಗೋವಿಂದಪ್ಪ ರಾಮಣ್ಣ ಅವ್ರ ಹೆಸರು. ರಾಮಣ್ಣಗೆ ಊಟ ಇಲ್ಲ, ಏನಯ್ಯ ಮಾಡ್ತಾ ಇದ್ದೀರಾ? ಈ ಕಾರ್ಮಿಕರನ್ನ 200 ವರ್ಷಕ್ಕೆ ಹಿಂದ್ಗಡೆ ತಳ್ಳಿರೋದು ಈ ಮೋದಿ ಸರ್ಕಾರ, ಗೋಧಿ ಮೀಡಿಯಾಗಳು. ಇದನ್ನು ಸ್ವರ್ಣ ಟಿವಿ ಆ ಟಿವಿನಲ್ಲಿ ಕೂಡ ತೋರಿಸೋದಿಲ್ಲ. ಅದೇ ಶೂದ್ರರು ರೈಲ್ವೆ ಮಾಡಿಬಿಟ್ರು, ಮಾರಾಟ ಮಾಡಿಬಿಟ್ರು. ರೈಲ್ವೇದಲ್ಲಿ ರಿಸರ್ವೇಷನ್ ಸಿಗ್ತಿತ್ತು, 27% ರೈಲ್ವೆ ಮಾರಾಟ ಮಾಡಿಬಿಟ್ಟಿದ್ದೀರಾ. ನಿಮಗೆ ಉದ್ದೇಶ ಏನು? ದಲಿತರು ಶೂದ್ರರು ಓದಬಾರ್ದು, ತಿನ್ನಬಾರ್ದು, ಐಷಾರಾಮಿ ಜೀವನ ಮಾಡಬಾರ್ದು, ಅವ್ರಿಗೆ ಯಾವುದೇ ಹಕ್ಕಿರಬಾರ್ದು, ಅವರಿಗೆ ಮೀಸಲಾತಿ ಇರಬಾರ್ದೆಂದು ಅಂಬೇಡ್ಕರ್ ತತ್ವಕ್ಕೆ ವಿರೋಧವಾಗಿ ಇದನ್ನೆಲ್ಲ ಕೂಡ ಖಾಸಗೀಕರಣ ಮಾಡಿ ಖಾಸಗೀಕರಣ ಮಾಡಿ ಇಡೀ ದೇಶವನ್ನು ಧ್ವಂಸ ಮಾಡಿಬಿಟ್ಟಿದ್ದಾರೆ. ಬಸ್ಸು ಟ್ರಾನ್ಸ್ಪೋರ್ಟೇಷನ್ 25% ಖಾಸಗೀಕರಣ, ಇಂಡಿಯನ್ ಏರ್ಲೈನ್ಸ್ ಖಾಸಗೀಕರಣ, ಏರ್ವೇಸ್ ಖಾಸಗೀಕರಣ, ಏರ್ಪೋರ್ಟ್ ಎಲ್ಲ ಅದಾನಿಗೆ ಕೊಟ್ಬಿಟ್ಟಿದ್ದಾರೆ. ಯಾಕೆ ಕೊಟ್ಟರು? ಜಗಜೀವನ್ ರಾಮ್ ಇದ್ದಾಗ ಅವರು ದಲಿತರಿಗೆ ಮೀಸಲಾತಿ ಏರ್ ಹೋಸ್ಟೆಸ್ ಪೋಸ್ಟ್ ಕೊಡಿ ಅಂದರು. ನಮ್ಮ ಮಹಿಳೆಯರು ಕೂಡ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ಏರೋಪ್ಲೇನಲ್ಲಿ ಓಡಾಡ್ತಿದ್ರು. ಈಗ ಅದನ್ನು ಖಾಸಗೀಕರಣ ಮಾಡಿ ದಲಿತರು ಶೂದ್ರರ ಬಾಯಲ್ಲಿ ಮಣ್ಣಾಕಿದ್ದಾರೆ ಇವರು. ಇಡೀ ಎಲ್ಲ ಕಾರ್ಖಾನೆ BSNL ಖಾಸಗೀಕರಣ ಆಯಿತು. ಅದರಲ್ಲಿ ಸುಮಾರು ಜನಕ್ಕೆ ಕೆಲಸ ಸಿಗ್ತಿತ್ತು. ಒಂದು ಕಡೆ ಖಾಸಗೀಕರಣ ಮಾಡಿ ಕೆಲಸ ಇಲ್ಲದೆ ಮಾಡಿದ್ದೀರಾ, ಇನ್ನೊಂದು ಕಡೆ ಕಾನೂನನ್ನೆಲ್ಲ ರದ್ದುಗೊಳಿಸಿ, ಕಾನೂನೆಲ್ಲ ತಿದ್ದುಪಡಿ ಮಾಡಿ, ಕಾನೂನೆಲ್ಲ ತೆಗೆದುಹಾಕಿ ಈಗ ಶೂದ್ರರು ಮತ್ತು ದಲಿತರನ್ನ ಬೀದಿ ಪಾಲ್ ಮಾಡಿದ್ದೀರಾ. ಇದಕ್ಕೆ ಹೆಸರು ನೀವು ಕೊಡೋದು ಹಿಂದುತ್ವ. ಅಂದರೆ ಗೊತ್ತಾಯ್ತಾ? ಹಿಂದುತ್ವ ಅಂದರೆ, ಹಿಂದೂ ಅಂದರೆ ಪೂಜಾ ಪುನಸ್ಕಾರ, ಹಿಂದುತ್ವ ಅಂದರೆ ಹಿಂಸಾಚಾರ, ಭ್ರಷ್ಟಾಚಾರ, ಅತ್ಯಾಚಾರ. ಅದನ್ನೇ ಅವರು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟು ಅತ್ಯಾಚಾರ ನಡೀತಾ ಇದೆ, ಕರಪ್ಷನ್, ಹಿಂಸಾಚಾರ, ಭ್ರಷ್ಟಾಚಾರ. ಇದನ್ನೇ ಅವರು ಹಿಂದುತ್ವ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದುತ್ವ ಸರ್ಕಾರದಲ್ಲಿ ಕಾರ್ಮಿಕರಿಗೆ ಯಾವ ಫಲಾನೂ ಸಿಗೋದಿಲ್ಲ. ಕಾರ್ಮಿಕರ ಪರ ಏನು ಹಕ್ಕುಗಳಿದೆ ಎಲ್ಲ ಕೂಡ ಕಿತ್ತಾಕಿದ್ದಾರೆ. ಈಗ ಅವ್ರು ಏನೋದು ಈ ಥರ ಮೈಕ್ ಮಾಡಿಕೊಂಡು ಮಾತಾಡ್ತಾ ಇದ್ದೀವಿ. ಮೈಕಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಮತ್ತೆ ನೀವು ಓಟು ಗೀಟು ಹಾಕಿ ಮತ್ತೆ 24ನೇ ಇಸ್ವಿಯಲ್ಲಿ ಬಂದುಬಿಟ್ರೆ ಈ ಮೈಕು ಕಿತ್ತುಬಿಡ್ತಾರೆ. ಮೈಕಲ್ಲಿ ಮಾತಾಡಿದರೆ UAPA ಬರುತ್ತೆ, NIA ಬರುತ್ತೆ, ಆಲ್ ಟೆರರಿಸ್ಟ್ ಆ್ಯಕ್ಟ್ಗಳು. ಅರೆಸ್ಟ್ ಮಾಡಿದರೆ ಆವತ್ತೇ ಲೈಫ್ ಸೆಂಟೆನ್ಸು. ಕಾಯ್ದೆಗಳು ಮಾಡ್ತಾ ಇದ್ದಾರೆ ಈಗ UAPA, NIA. ಏನಕ್ಕೋಸ್ಕರ? UAPA ಸ್ಟ್ರಕ್ಚರು, ಸ್ಕೀಮ್, ಸ್ಕೋಪ್ ಅದು ಏನಕ್ಕೆ ಮಾಡಿದ್ದಾರೆ ಅಂದರೆ ದಲಿತರು, ಶೂದ್ರರು, ಪಂಚಮರು, ಕಾರ್ಮಿಕರು, ಆದಿವಾಸಿಗಳು, ಅಲ್ಪಸಂಖ್ಯಾತರಿಗೆ ವಿರೋಧವಾಗಲೇ ಈ ಕಾಯ್ದೆಗಳು ಬಂದಿದೆ. ನೀವು ಭೂ ಹೋರಾಟ ಮಾಡಿದರೆ UAPA,
ಕೆಲಸ ಬೇಕು, ಹಕ್ಕು ಬೇಕಂದ್ರೆ UAPA. ಪೊಲೀಸರು ಲೋಕಲ್ ಪೊಲೀಸ್ ಅಲ್ಲ, NIA ಪೊಲೀಸ್ ಬರುತ್ತೆ, ಎಲ್ಲಾಗಲೂ ಹೋಗ್ಬೋದು, ಯಾರನ್ನ ಬೇಕಾದ್ರೂ ಬಂಧಿಸ್ಬೋದು, ಜೈಲಲ್ಲಿ ಆಗ್ಬೋದು, ಕೊಂದುಬಿಡ್ಬೋದು ಅಂತ ಕಾನೂನುಗಳನ್ನು ಕೂಡ ಮಾಡ್ಕೊಂಬರ್ತಾ ಇದ್ದಾರೆ. ಆದ್ದರಿಂದ ಇದೆಲ್ಲ ಹೆಂಗೂ ಬರ್ತಾನೆ ಅದನ್ನು ಸ್ವಲ್ಪ ಪೊಲಿಟಿಕ್ಸ್ ಆಗಿ ಸ್ವಲ್ಪ ಯೋಚನೆ ಮಾಡಿದರೆ, ರಾಜಕೀಯವಾಗಿ ನೋಡಿ, ಮೊದಲಿಂದ ಈ ರಾಜರು ಸರ್ಕಾರ, ಅದು ಕ್ರಿಶ್ಚಿಯನ್ ರಾಜಗಳಿರಲಿ, ಮುಸ್ಲಿಂ ರಾಜ ಇರಲಿ, ಹಿಂದೂ ರಾಜ ಇರಲಿ, ರಾಜರ ಕೆಲಸ ಏನು? ಕುಡಿಯೋದು, ತಿನ್ನೋದು, ಮಜಾ ಮಾಡೋದು, ಎಲ್ಲ ಅಲ್ಕಾ ಕೆಲಸಗಳು ಮಾಡೋ ಕೆಲಸ ರಾಜರದು. ಈ ರಾಜರು ಯಾವ ರಾಜನೇ ಇರಲಿ, ಕಾರ್ಮಿಕರು, ಮನುಷ್ಯರು, ಪ್ರಜಾಪ್ರಭುತ್ವ ಹಕ್ಕು ಅನ್ನೋದು ಇಲ್ಲ. ಈ ಪರಿಸ್ಥಿತಿನಲ್ಲಿ 1750 ಮಿಡ್ಲ್ ಆಫ್ 18th ಸೆಂಚುರಿ, ಆ ಸಂದರ್ಭದಲ್ಲಿ ಸೈಂಟಿಫಿಕ್ ಡೆವಲಪ್ಮೆಂಟ್ ಬಂತು. ಅದು ಹಿನ್ನೆಲೆಯಲ್ಲಿ ಫ್ರೆಂಚ್ ರೆವಲ್ಯೂಷನ್ 1818ನಲ್ಲಿ ಮಾರ್ಕ್ಸ್ ಹುಟ್ಟುತ್ತಾರೆ. 1848 ಮಾರ್ಕ್ಸು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಬರೀತಾರೆ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಹೇಳುತ್ತೆ, ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಕಾರ್ಮಿಕರು, ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ಕಾರ್ಮಿಕರು, ಅವರ ಕೈಯೇ. ಆದ್ದರಿಂದ ಇದು ಕಾರ್ಮಿಕರ ಪ್ರಪಂಚ ಅನ್ನೋದ್ರು ಕೂಡ ಮಾರ್ಕ್ಸ್ ಕಂಡಿಡಿದ್ರು. 1917 ಲೆನಿನ್ ನೇತೃತ್ವದಲ್ಲಿ ರಷ್ಯಾ ರೆವಲ್ಯೂಷನ್, ಕ್ರಾಂತಿ ಆಗುತ್ತೆ. ಕಾರ್ಮಿಕರು ಆಡಳಿತಕ್ಕೆ ಬರ್ತಾರೆ, ಕಾರ್ಮಿಕರು ಆಡಳಿತ ಶುರುವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇಡೀ ಪ್ರಪಂಚದಲ್ಲಿ ಲಿಬರೇಷನ್ ಸ್ಟ್ರಗಲ್ ಶುರುವಾಗುತ್ತದೆ. ಅಂದರೆ ಈ ಮಾರ್ಕ್ಸ್ ಸಿದ್ಧಾಂತಕ್ಕೆ ಬಂಡವಾಳಶಾಹಿಗಳ ಹತ್ರ ಉತ್ತರ ಇರಲಿಲ್ಲ. ಇಡೀ ಪ್ರಪಂಚ ಇದೇ ಸಿದ್ಧಾಂತ ಸರಿ, ಇದು ಮಾನವ ಸಿದ್ಧಾಂತ, ಇದು ಪ್ರಜಾಪ್ರಭುತ್ವ ಸಿದ್ಧಾಂತ, ಇದು ಸಮಾನತೆ ಸಿದ್ಧಾಂತ ಅಂದು ಇಡೀ ಪ್ರಪಂಚದಲ್ಲಿ ಒಪ್ಕೊಂಡ್ರು. ಇದಕ್ಕೆ ಉತ್ತರ ಅವ್ರ ಕೈಯಲ್ಲಿ ಇರಲಿಲ್ಲ. 1929 ಜಾನ್ ಮೆನಾರ್ಡ್ ಕೀನ್ಸ್ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಕ್ಯಾಪಿಟಲಿಸಮ್ ಎಂದು ತಂದರು. ಇಲ್ಲಾಂದರೆ ಇಡೀ ಕ್ಯಾಪಿಟಲಿಸಮ್ ಸರ್ವನಾಶ ಆಗ್ತಿತ್ತು. ಆವಾಗ ನಾವು ಕೂಡ ನಿಮಗೆ ಓಲ್ಡ್ ಏಜ್ ಪೆನ್ಷನ್ ಕೊಡ್ತೀವಿ, ನಿಮಗೆ ಕೆಲಸದ ಭದ್ರತೆ ಕೊಡ್ತೀವಿ, ಈ ಭದ್ರತೆ ಕೊಡ್ತೀವಿ, ಎಲ್ಲ ಭದ್ರತೆ ಕೊಡ್ತೀವಿ ಎಂದು ಬಂಡವಾಳಶಾಹಿಯನ್ನು ಕಾಪಾಡಿಕೊಂಡು ಬಂದರು. ಆ ಸಂದರ್ಭದಲ್ಲಿ ಹುಟ್ಟಾಗಿರೋ ಇನ್ನೊಂದು ಸಿದ್ಧಾಂತ ಜರ್ಮನಿಯಲ್ಲಿ ಫ್ಯಾಸಿಸ್ಟ್ ನಾಜಿ ಸಿದ್ಧಾಂತ. ಎಲ್ಲ ಹಿನ್ನೆಲೆಗೆ ಕಾರಣ ಜ್ಯೂಸನ್ನು ಕೊಂದಾಕಕ್ಕೆ ಶುರು ಮಾಡಿದರು. ಆದ್ದರಿಂದ ಜರ್ಮನಿ ಸರ್ವನಾಶ ಆಯಿತು. ಬೆನಿಟೋ ಮುಸೋಲಿನಿ ಅಡಾಲ್ಫ್ ಹಿಟ್ಲರ್ನ ಭೇಟಿ ಮಾಡಿದ್ದು RSS ಸ್ಥಾಪಕರು ಮೂಂಜೆ ಹೆಡ್ಗೆ ಇವರು ಇಟಲಿ ಹೋದರು. ಅಲ್ಲಿ ಬಲಾಲಿ ಸಿಸ್ಟಮನ್ನು ನೋಡಿ ಇಲ್ಲಿ ಏನದು ಶಾಖೆಗಳನ್ನು ಮಾಡೋಕ್ಕೆ ಶುರು ಮಾಡಿದರು. ಅದನ್ನೇ ಕಾಪಿ ಹೊಡೆದು. ಅಂದರೆ ಬಂಡವಾಳಶಾಹಿಗಳು ಕಾರ್ಮಿಕರ ವಿರೋಧಿ ಅಂತ ಹೇಳಿದರೆ ಇಡೀ ದೇಶಕ್ಕೆ ಒಂದು ಜಾತಿ ಧರ್ಮ ವಿರೋಧ ಅಂತ ಎತ್ತು ಕಟ್ಟಿದ್ರು. ನಮ್ಮ ದೇಶದಲ್ಲಿ ಕೂಡ ಮುಸಲ್ಮಾನರೇ ಎಲ್ರಿಗೂ ಕಾರಣ, ಹಿಂದೂ ರಾಷ್ಟ್ರ, ಹಿಂದುತ್ವ ಅನ್ನೋದು ಕೂಡ ಬಂತು. ಸೊ ಈಗ ಹಿಂದುತ್ವ ಅನ್ನೋದು ಈ ದೇಶದಲ್ಲಿ ಕೆಲಸ ಇಲ್ವಾ, ಮುಸಲ್ಮಾನರ ಕಾರಣ. ಊಟ ಇಲ್ವಾ, ಮುಸಲ್ಮಾನರ ಕಾರಣ. ಕೊರೋನಾ ಬಂತ, ಕೊರೋನಾ ಜಿಹಾದು. ಪ್ರೇಮ ಮಾಡಿದರೆ ಲವ್ ಜಿಹಾದು, ಊಟ ಮಾಡಿದರೆ ಊಟ ಜಿಹಾದು, ಭಾಷಣ ಮಾಡಿದರೆ ಭಾಷಣ ಜಿಹಾದು, ಪ್ರತಿಯೊಂದಕ್ಕೂ ಜಿಹಾದು. ಜಿಹಾದ್ ಅಂದರೆ ಮುಸಲ್ಮಾನರು. ಈಗ ವ್ಯಾಪಾರ ಜಿಹಾದ್ ಬಂದುಬಿಟ್ಟಿದೆ. ಹಿಜಾಬ್ ಜಿಹಾದ್, ತೋಲ್ ಮೇಲೆ ಬಟ್ಟೆ ಹಾಕಿದರೆ ಅದು ದುಪಟ, ಅದನ್ನೇ ತಲೆ ಮೇಲೆ ಹಾಕಿದರೆ ಹಿಜಾಬು. ಯಾವುದು ಒಂದು ಹೆಣ್ಣುಮಗಳು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡ್ರೆ ಇವ್ರಿಗೇನು ಕೆಟ್ಟೋಯ್ತು? ಅಂದರೆ ಈಗ ಇಡೀ ದೇಶದಲ್ಲಿ ಕೋಮು ಗಲಭೆ ಶುರು ಮಾಡಿದ್ದಾರೆ. ಮುಸಲ್ಮಾನರ ಮೇಲೆ ಹೊಡೆಯೋಕ್ಕೆ ಹೋಗ್ತಿದ್ದಾರೆ. ವ್ಯಾಪಾರ, ಮಾವಿನ ಹಣ್ಣು ಅವ್ರ ಹತ್ರ ಖರೀದಿ ಮಾಡಬಾರ್ದು, ಮಟನ್ ಖರೀದಿ ಮಾಡಬಾರ್ದು, ಚಿಕನ್ ಖರೀದಿ ಮಾಡಬಾರ್ದು, ಅವ್ರಿಗೆ ಯಾವುದು ಮಾರಾಟ ಮಾಡಬಾರ್ದಂದು. ರಿಯಲ್ ಇಶ್ಯೂ ಏನಿದೆ,
ದಲಿತರದು, ಶೂದ್ರರದು, ಕಾರ್ಮಿಕರದು, ಅಲ್ಪಸಂಖ್ಯಾತರದು, ಆದಿವಾಸಿಗಳದು, ಹಿಂದುಳಿದವ್ರಗಳದು ಏನೆಲ್ಲ ಪ್ರಶ್ನೆ ಇದೆ ಅದನ್ನು ಬಿಟ್ಬಿಟ್ಟು ನಮ್ಮನ್ನು ಮಾತಾಡೋಕ್ಕೆ ಹೇಳ್ತಾರೆ. ಮಟನ್ನು, ಹಿಜಾಬು, ಲವ್ ಜಿಹಾದು, ವ್ಯಾಪಾರ ಜಿಹಾದ್ ಅಂದು ಇದೆಲ್ಲ ಸುಳ್ಳು, ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಅಂದರೆ ಈ ದೇಶವನ್ನು ಕಟ್ಟಿದ್ದು ಬ್ರಾಹ್ಮಣರಲ್ಲ, ದೇಶವನ್ನು ಕಟ್ಟಿದ್ದು ಬನಿಯಾಗಳಲ್ಲ, ದೇಶವನ್ನು ಕಟ್ಟಿದ್ದು RSS ಅಲ್ಲ. RSS ಸ್ವತಂತ್ರ ಸಂದರ್ಭದಲ್ಲಿ ಹೋರಾಟ ಮಾಡಿಲ್ಲ, ಅವರು ಬ್ರಿಟಿಷ್ನರು ಗುಲಾಮರಾಗೇ ಇದ್ದರು. ಅಂದರೆ ಇದಕ್ಕೆ ಏನು ದಾರಿ ಅಂದರೆ, ಇಲ್ಲಿ ಭಾರಿ ಸಂತೋಷ ಆಯಿತು, ಪೆರಿಯಾರ್ ಫೋಟೋ ಹಾಕಿದ್ದೀರ, ಅಂಬೇಡ್ಕರ್ ಫೋಟೋ ಹಾಕಿದ್ದೀರ, ಇನ್ನೊಂದು ಕಡೆ ಮಾರ್ಕ್ಸ್ ಫೋಟೋ ಕೂಡ ಹಾಕಿದ್ದೀರ, ಚೆನ್ನಾಗಿರ್ತಿತ್ತು. ಕೆಂಪು ಬಣ್ಣ, ನೀಲಿ ಬಣ್ಣ, ಕಪ್ಪು ಬಣ್ಣ, ಪೆರಿಯಾರಿಸಮ್, ಅಂಬೇಡ್ಕರಿಸಮ್, ಮಾರ್ಕ್ಸಿಸಮ್ ಜಿಂದಾಬಾದ್. ಈ ಇಸಮ್ ಕರ್ನಾಟಕದಲ್ಲಿ ತೆಗೆದುಕೊಂಡು ಹೋಗಬೇಕು. ಈ ಕ್ಯಾಸ್ರಿಯಿಸಮ್ ಮುರ್ದಾಬಾದ್. ಡೌನ್ ಡೌನ್ ಸಾಫ್ರೂನಿಸಮ್, ಅಪ್ ಅಪ್ ಮಾರ್ಕ್ಸಿಸಮ್, ಅಪ್ ಪೆರಿಯಾರಿಸಮ್, ಅಪ್ ಅಂಬೇಡ್ಕರಿಸಮ್ ಅಂತ ಹೇಳಿ ಅವಕಾಶಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.